ಒಬ್ರು ಅಲೋಪತಿ, ಒಬ್ರು ಆಯುರ್ವೇದಿಕ್. ಗುರುಜಿ ಗುರುಜಿ ಆವೇಟ್ ಗುರುಜಿ ಸಾಂಗ್ 77 ಬೆಟ್ಟದಿಂದ ಸಿಂಗನಲ್ಲೂರು ರಾಜ ಬಂದ. ಆದ್ರೂ ನಂಗೆ ನಿಮ್ಮಿಬ್ಬರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಸರ್. ಏನು ಸರ್? ಏನಂದ್ರೆ ಎಸ್ಪೆಷಲಿ ನೀವು ಒಂದೇ ಲೈನ್ನ 3-4 ಹಾಡಿಗೆ ಬರ್ಬಿಟ್ಟು 3-4 ಪೇಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಯಾವುದು? ಹಂಸಲೇಖ ಸರ್ ಒಂದ್ಸಲ ಹುಡುಗಿನ ವರ್ಣಿಸಿ ಬರ್ದಿದ್ದೆ ಹೀರೋಯಿನ್. ಆ ಹಾಡು ಇಟ್ಟಾಗಿತ್ತು. ಏನ ಅವಳು ನೋಡಿದ್ರೆ ಹಂಗ ಅವಳು ನೋಗಿ ಹಂಗೆಲ್ಲ ವರ್ಣಿಸಿದ್ಯಾ? ನಿಮ್ಮ ವೈಫ್ ಯಾಕೆ ಸರ್ ನಿಮ್ಮನ್ನ ಚಲುವರಾಯ ಸ್ವಾಮಿ ಅಂತಾರಂತೆ? ನಿಮಗೆ ಈ ಬ್ರಹ್ಮನಿಂದ ಏನಾದ್ರು ಕಮಿಷನ್ ಸಿಗುತ್ತಾ ಸರ್ ಹಾಡು ಬರಿಬೇಕಾದ್ರೆ? ಎಲ್ಲ ಹಾಡಲ್ಲೂ ಬ್ರಹ್ಮನ್ ಯೂಸ್ ಮಾಡ್ತೀರಾ ನೀವು? ನಾಕ್ಷಕರ ಹೇಳ್ಬೋದು ನಾನು. ಹೇಳಪ್ಪ. ಲವ್ ಡೀಪ್ ಅದು ಜೀವ ಬಿಟ್ಟಿದ್ದಾನೆ, ಎಲ್ಲ ಬಿಟ್ಟಿದ್ದಾನೆ. ಅವ್ರ ಸಿನಿಮಾದಲ್ಲಿ ಸಾಮಾನ್ಯ ಎಲ್ಲ ಬಿಟ್ಬಿಡ್ತಾರೆ ಅಲ್ವಾ? ಡಿಯರ್ ನಿನ್ ಗಂಡ ಹೆಂಗಿರಬೇಕು, ಸ್ಯಾಲ್ರಿ ಪ್ಯಾಕೇಜು ದೊಡ್ಡದಿರಬೇಕು, ಅತ್ತೆ ಮಾವ ಹೋಗಿರಬೇಕು, ಬೆಂಗಳೂರ ದುಡಿತಿರಬೇಕು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಸರ್ ಎಸ್, ಇಬ್ರು ಒಂದೇ ಕಲರ್ ಬಟ್ಟೆ ಹಾಕೊಂಬಂದಿದ್ದೀರಾ? ಅಣ್ಣ ತಮ್ಮಂದ್ರು. ನಮ್ದು ಸ್ವಲ್ಪ ಕಾಸ್ಟ್ಲಿ ಸರ್. ನಾವೇ ಕಾಟ್ಲಿ ಇಲ್ಲಿ. ನೋಡಿ ಬ್ರಾಂಡ್. ಒಬ್ರು ರೈಟ್, ಒಬ್ರು ಲೆಫ್ಟ್. ಯಾ, ಆಲ್ವೇಸ್ ರೈಟ್. ಲೆಫ್ಟ್ ಈಸ್ ಆಲ್ವೇಸ್ ರೈಟ್ ಅಂತ. ಅವರವ್ರ ಭಾವಕ್ಕೆ ಅವ್ರವ್ರ ಅಕ್ಕಂಗೆ. ರೆಡಿ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಎಂದಿನಂತೆ ನಮ್ಮ ಕ್ಲಿನಿಕ್ಕು ಇವತ್ತು ನಾಗರಬಾವಿಯ ಔಟರ್ ರಿಂಗ್ ರೋಡಲ್ಲಿರುವಂತಹ ಕ್ಲಾಸಿಕ್ ಸ್ಟುಡಿಯೋಸ್ನಲ್ಲಿದೆ. ಕ್ಲಾಸಿಕ್ ಸ್ಟುಡಿಯೋ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಸಿನಿಮಾಗಳ ಫೋಟೋಶೂಟು ಜೊತೆಗೆ ಪಾಡ್ಕಾಸ್ಟ್ಗಳು ಬೇರೆ ಯಾರಾದರೂ ಮಾಡಬೇಕು ಅಂದರೆ ಅಥವಾ ಎಡಿಟ್ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಒಂದೇ ಜಾಗದಲ್ಲಿ 5-6 ಸ್ಟುಡಿಯೋಗಳ ಬ್ಯಾಕ್ಗ್ರೌಂಡ್ಗಳು ಸಿಗುತ್ತೆ ನಿಮಗೆ. ಕ್ಲಾಸಿಕ್ ಸ್ಟುಡಿಯೋ ನಾಗರಬಾವಿ ಬೈಟು ಕಾಫಿ ಎದುರುಗಡೆನೇ ಇದೆ. ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರು ಬಂದಿದ್ದಾರೆ ಅಂತ ನೀವೀಗ ಆಲ್ರೆಡಿ ಪ್ರೋಮೋನಲ್ಲಿ ನೋಡಿದ್ದೀರಾ. ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡೋಣ ಸರ್. ನೋಡಿ ಏನು ಮಾಡ್ತೀವಿ. ಹಾಡುಗಳು ಸಿನಿಮಾಗೆ ಲ್ಯಾಂಡ್ ಮಾರ್ಕು. ಆ ಲ್ಯಾಂಡಿಗೆ ಮಾರ್ಕ್ ಮಾಡಿದವರು ಇವರಿಬ್ಬರು. ವೈದ್ಯಕೀಯ ಕ್ಷೇತ್ರದಿಂದ ಬಂದು ಸಿನಿಮಾ ಕ್ಷೇತ್ರಕ್ಕೆ ಬಂದವರು. ಒಬ್ಬರು ಆಯುರ್ವೇದ, ಇನ್ನೊಬ್ರು ಅಲೋಪತಿ. ಕನ್ನಡ ಸಿನಿರಂಗದ ರಾಜರತ್ನರು ಅಂತ ಹೇಳ್ಬೋದು. ಒಬ್ಬರು ಕವಿರತ್ನ, ಇನ್ನೊಬ್ಬರು ಕವಿರಾಜ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಹಾಗೆ ನಮ್ಮ ಶ್ರೀ ಕವಿರಾಜ್ ಅವರು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದ ಕರೆದಿದ್ದಕ್ಕೆ. ಒಬ್ಬರು ಅಲೋಪತಿ, ಒಬ್ಬರು ಆಯುರ್ವೇದಿಕ್. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಆಯುರ್ವೇದಿಕ್ ಡಾಕ್ಟರ್, ದೇಸಿ. ಇವರು ವಾಸಿ. ಅವರು ಇಂಗ್ಲಿಷ್ ಮೆಡಿಸಿನ್. ಅವರು ಮೆಡಿಕಲ್ ರೆಪ್ ಆಗಿದ್ರು ಅಲೋಪತಿಗೆ ಅಲ್ವಾ ಸರ್? ಹಾಗಾಗಿ ಇವ್ರನ್ನ ವೈದ್ಯಕೀಯ ಕ್ಷೇತ್ರದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಅಂತ ಹೇಳಿದ್ದು ಸರ್. ನೀವು ತುಂಬ ಅನುಭವ ಇರೋರು ಇಬ್ಬರು, ಅನುಭವದಲ್ಲಿ ಶ್ರೀಮಂತರು ನಮ್ಮ ಇಂಡಸ್ಟ್ರಿಲಿ. ಹಾಗಾಗಿ ನಾವು ತುಂಬ ಅನುಭವ ಇದ್ದು ತುಂಬ ಇಂಟರ್ವ್ಯೂಗಳು ಕೊಟ್ಟಿರೋರಿಗೆ ಮಾತ್ರ ಈ ಸೆಗ್ಮೆಂಟ್ ಇಡ್ತೀವಿ. ಮೊದಲನೇ ಸೆಗ್ಮೆಂಟೇ ನೀವು ಕೇಳಬಾರ್ದು, ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು, ನಾವು ಹೇಳಬಾರದು. ನಿಮ್ಗೆ ಏನಾದ್ರು ಕೇಳಬಾರ್ದು ಅಂತಿದ್ರೆ ಅದನ್ನ ನಾನು ಕೇಳಲ್ಲ ಸರ್. ಕೇಳಬಾರ್ದು, ಏನ್ ಬೇಕಾದ್ರೆ ಕೇಳ್ಬೋದು. ಒಂದೇ ಕೇಳಿದ್ದೇ ಕೇಳಬಾರ್ದು ಅಷ್ಟೇ. ಅಲ್ಲಲ್ಲ, ಇದು ನೀವು ನಿಮ್ಮ ಫಸ್ಟ್ ಪಿಕ್ಚರ್ ಯಾವುದು, ಸೆಕೆಂಡ್ ಪಿಕ್ಚರ್, ಯಾವ ಊರಿಂದ ಬಂದ್ರಿ, ನಿಮ್ಮ ಹೆಸರು ನಿಜವಾದ ಹೆಸರು ಕವಿರಾಜನ ನನಗೆ ನಿದ್ದೆ ಬಂದ್ಬಿಡುತ್ತೆ. ನಿಮ್ಗೆ ಬಹಳ ಇಷ್ಟವಾದ ಹಾಡು ಯಾವುದು? ಇದರಲ್ಲಿ ಅಪ್ಪಿತಪ್ಪಿ ಯಾವ್ದಾದ್ರು ಕೇಳಿದ್ರೆ ನೀವೀಗ ಹೇಳಿರೋದು ಯಾವ್ದಾದ್ರು ಒಂದು ಪಾಯಿಂಟ್ ಡಿಲೀಟ್ ಮಾಡ್ಕೊತೀನಿ. ರೆಗ್ಯುಲರ್ ಪ್ರಶ್ನೆಗಳು. ಓಕೆ, ಅದು ಬಿಟ್ಟೆ ಬೇರೆ ಕಾರಣ ಸರ್. ಬಟ್ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಹುಟ್ಟಿದಾಗಲೇ ಕವಿರಾಜ್ ಅಂತ ಹೆಸರಿಟ್ಟಿದ್ರು ಅವ್ರ ಮನೆ. ನನಗೆ ನಿಮ್ಮ ತಂದೆ ತಾಯಿಯವರ 6th ಸೆನ್ಸ್ ಭಾಳ ಇಷ್ಟ ಆಯಿತು. 6th ಸೆನ್ಸು ಅದೇ ನಾನು ಎಲ್ಲ ಕಡೆ ಮತ್ತೆ ಅದೇ ಹೇಳ್ತೀನಿ. 6th ಸೆನ್ಸ್ ಅವ್ರಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 2 ಥರ. ಒಂದು, ಅವರು ಹೆಸರಿಟ್ಟಿದ್ದಕ್ಕೆ ನಾನು ಆಗಲಿ ಅಂತ ಅವ್ರು ಹೆಸರಿಡೋದು, ಇವನು ಕವಿ ಆಗಲಿ ಅಂತ ಕವಿರಾಜ ಅಂತ ಹೆಸರಿಡೋದು. ಅಥವಾ 2ನೇದು, ಅವ್ರು ಹೆಸರಿಟ್ಟಿದ್ದಕ್ಕೆ ನಾನು ಕವಿರಾಜ ಆಗಿದ್ದು. ಅಂದರೆ ನನ್ನ ಹೆಸರಲ್ಲಿ ಒಂದು ಕವಿ ಇತ್ತಲ್ಲ, ಆ ಕವಿ ಅಂದಾಗೆಲ್ಲ ನನಗೆಲ್ಲೋ ಒಂದದು ಕವಿ ನನ್ನ ಹೆಸರಲ್ಲೂ ಇದೆಯಲ್ಲ, ಇದು ಏನು ಇವರು ಕವಿ ಅಂದರೆ ಯಾರು ಅಂತ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗಿರ್ಬೋದು. ಕವಿಗಳ ಬಗ್ಗೆ ಇಂಟ್ರೆಸ್ಟ್ ಡೆವಲಪ್ ಆಗಿರೋದೇ ಕವಿತೆಗಳಿಗೆ ಕರ್ಕೊಂಬಂದಿರ್ಬೋದು.
ಇದಿದೆಯಲ್ಲ ಸರ್, ಸೂರ್ಯವಂಶದಲ್ಲೋ ದೊಡ್ಡನವ್ರಲ್ಲ, ಮೆಚ್ಚಿದ ಕಣಯ್ಯ, ತಂದೆ ತಾಯಿ ಹೆಸರು ಉಳಿಸ್ದ ಕಣಯ್ಯ. ಸರ್, ಈಗ ನೀವು ಸುಮಾರು ನಿಮ್ಮಿಬ್ಬರಿಂದ ಒಂದು 5,500 6,000 ಹಾಡುಗಳ ತೂಕ ಒಂದೇ ಸೋಫಾ ಮೇಲೆ ಇದೆ ಇವಾಗ. ಓಕೆನಾ? ಸುಮಾರು ಹಿಟ್ ಹಾಡುಗಳು ಬರ್ದಿರ, ಸಾವಿರಾರು ಹಿಟ್ ಹಾಡುಗಳಿದೆ. ಅದರಲ್ಲಿ ಸುಮ್ಮನೆ ಥಟ್ ಅಂತ ನೆನಪಾಗೋದು 10 ನಿಮ್ಮ ಹಿಟ್ ಹಾಡುಗಳು, ಮೊದಲ ಸಾಲುಗಳು ಹೇಳ್ಬೋದಾ ಸರ್? ಸದ್ಯಕ್ಕೆ ಈಗ ತಲೆಗೆ ಬರೋದು ಥಟ್ ಅಂತ ನೆನಪಾಗೋದಷ್ಟೇ. ಥಟ್ ಅಂತ ಅಂದರೆ ಫಸ್ಟಿಂದ ಶುರು ಮಾಡಿದ್ರೆ ಮೋಸ್ಟ್ಲಿ ಜಿನು ಜಿನುಗೋ ಜೇನಹಾನಿ ಕಂಠಿ ಸಿನಿಮಾದ್ದು, ಆಮೇಲೆ ಪತ್ರ ಬರೆಯಲ್ಲ ಚಿತ್ರ ಬಿಡಿಸಲ್ಲ ಅರಮನೆ, ಕಣ ಕಣದೇ ಶಾರದೆ ಅದು, ಆಮೇಲೆ ಗರನೆ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಅದು, ಅದಾದಮೇಲೆ ಸಂಜು ಮತ್ತು ಗೀತ ಸೇರಬೇಕು ಆಮೇಲೆ ಗಗನವೇ ಬಾಗಿ ಅದು, ಮೈನಾದಲ್ಲಿ ಮೈನಾ ಮೈನಾ ನೀನೇ ನನ್ನ. ಈ ಕಡೆ ಒಂದೆರಡು ಮಾಸ್ ಸಾಂಗಿಗೆ ಬಂದರೆ ಡೋಂಟ್ ಯು ನೋ ಐ ಆಮ್ ವೆರಿ ಸೆಕ್ಸಿ, ಬಂಗಾರಿ ಯಾರೇ ನೀ ಬುಲ್ಬುಲ್ ಅದು. ಸ್ವಲ್ಪ ಈ ಕಡೆ ಬಂದರೆ ರೀಸೆಂಟಲ್ಲಿ ಮರೆತು ಹೋಯಿತೆ ಫುಲ್ ಈ ಕಡೆ ಬಂದ್ಬಿಟ್ರೆ ಧೀಮದ್ದು ಐ ಲವ್ ಯು ಕಣೆ, ಆಮೇಲೆ ಕೃಷ್ಣ ಪ್ರಣಯ ಸಖಿ ಚಿನ್ನಮ್ಮ ಅದೇ 10 ಆಯ್ತಾ? ಆಯ್ತು ಅನ್ಸುತ್ತೆ. ಆಯ್ತು. ಕಿತ್ತಾಡ್ಕೊಂಡು ಹಿಟ್ಟು ಕೃಷ್ಣ ಪ್ರಣಯಸಕ್ಕೆ ನೀವಿಬ್ರು ಒಂದು ಮಜಾ ಚಿನ್ನಮ್ಮ ಫಸ್ಟ್ ರಿಲೀಸ್ ಆಯ್ತು. ಅದು ಹೋಗ್ತಿರೋ ರೀತಿಗೆ ನನಗೆ ಏನಪ್ಪ ಇಷ್ಟೊಂದು ಹೋಗ್ತಾ ಇದೆ ಅಂತ. ಅವಾಗ ಪ್ರಸಾದ್ ಸರ್ ಇರೋ ತಡಿಯ ಬರ್ತೀನಿ, ನಾನು ಇದು ಔಟ್ ಆಫ್ ದ ಇದು ಏನು ವರ್ಲ್ಡ್ ಅಂತಾರಲ್ಲ ಹಂಗೆ ಅಂತ ಅನ್ಕೊಂಡ್ರೆ ಕಟ್ ಮಾಡಿದ್ರೆ ಇದು ಬಂತು, ಅದು ದ್ವಾಪರ ನೇತ್ರಾವತಿ. ಅದಂತೂ ನಾವು ಅನ್ಕೊಂಡಿರ್ತಿಲ್ಲೋ ಇದು ಹೈಯೆಸ್ಟ್ ಅಂತ, ಯಾವ್ದಕ್ಕೂ ಎಲ್ಲೇ ಇಲ್ಲ, ಸ್ಕೈಸ್ ದ ಲಿಮಿಟ್ ಅಂತಾರಲ್ಲ ಆ ಥರ ಹೋಗ್ಬಿಡ್ತು. ಇವ್ರು ಅನ್ಕೊಂಡಿರೋ ತಡಿಯಮ್ಮ ಬರ್ತೀನಿ. ನೀವು ಸರ್? ನಮ್ದು ದ್ವಾಪರ ದಾಟುತ್ತಾ ನೀನೆ ರಾಮ ನೀನೆ ಶ್ಯಾಮ ಕರಿಯ ಐ ಲವ್ ಯು ಕರುನಾಡ ಮೇಲ ಸಾಲುತ್ತಿಲ್ಲವೇ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಗಿದರು ಅಪ್ಪ ಐ ಲವ್ ಯು ಪಾ. ಇನ್ನು ಪ್ರೀತಿಯೇಕೆ ಭೂಮಿ ಮೇಲಿದೆ, ಪ್ರೀಚೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ಜಂಗಲ್ ಮೇ ಸಿಂಗಲ್ ಶೇರ್ ಕೆಂಚಾಲು ಇವ್ರಿಗಿಂತ ಇವ್ರ ಹಾಡುಗಳನ್ನ ಮೋಸ್ಟ್ಲಿ ನಾನು ಜಾಸ್ತಿ ಹೇಳಿದ್ ನೆನಪಾಗ್ತದೆ. ಅಲ್ಲ, ನಿಮ್ಮಿಬ್ರು ಮಿಕ್ಕಿದ್ ನಾನು ಹೇಳ್ಬೇಕು ಇವಾಗ ಕೂತ್ಕೊಂಡು. ಇಲ್ಲ, ಅದೇ ಇವತ್ತು ಕೇಳಿದಕ್ಕೆ ಇದು ಬರಲ್ಲ, ಅಲ್ಲ ಅದಕ್ಕೆ ತಟ್ಟಂತ ನೆನಪಾಗಿದೆ ಬೇರೆ ಪಟ್ಟಿ ಇರುತ್ತೆ. ಇಲ್ಲ, ನಾವು ಬರ್ದಿರೋ ಹಾಡುಗಳು ನಮಗೆ ತಟ್ಟಂತ ನೆನಪಾಗ್ತಿಲ್ಲ ಅನ್ನೋದು ಸಾಧನೆನೆ ಸರ್. ಅದು ಅಷ್ಟಿರುತ್ತೆ. ಗುಡ್ ಅಲ್ವಾ? ಹೌದು. ಒಂದ್ ನೆನಪಾದ್ರೆ ಒಂದಿದೆ ತಗೊಳ ಅಂತ ಹೇಳ್ಬಿಡ. ಹೌದು, ಯೋಚನೆ ಮಾಡ್ಕೊಂಡು ಯಾವ್ದು ಹೇಳಿ ಅಂತ ಕನ್ಫ್ಯೂಸ್ ಆದ್ರೆ ಸಾಧನೆಗೆ ನೋಡಿ ಎಷ್ಟೊಂದು ಮುಖ ಇದೆ ಅಲ್ಲ. ಈಗ ಟೋಪಿ ವಿಚಾರಕ್ಕೆ ಬರೋಣ ಸರ್. ಯಾವಾಗ್ಲೂ ಟೋಪಿ ಹಾಕಿರ್ತೀರಾ? ಅಂದ್ರೆ ಬೇರೆಯವ್ರು ಹಾಕ್ಬಾರ್ದು ಟೋಪಿ ಅನ್ನೋ ಉತ್ತರ ಬಿಟ್ಟು ಬೇರೆ ಏನಾದ್ರು ಇದೆಯಾ? ಇಲ್ಲ ಸರ್, ನಾನು ಐ ವಾಂಟ್ ಟು ಬಿ ಕ್ಯಾಪ್ಟನ್. The mission requires strategy and leadership. Our priorities are clear. To succeed. Always captain, captivating. So captain. ಕ್ಯಾಪ್ಟನ್ ಆಗೋದು ತುಂಬ ಇಷ್ಟ ನನಗೆ. ಎಲ್ಲೋದ್ರು ನೀವು ಸರ್? ಸತ್ಯ ಮುಚ್ಚಿಡ್ತಾವ್ರಷ್ಟೇ. ಇದು ಇಲ್ಲೇನು ಸತ್ಯ ಹೇಳಬೇಕು ಅಂತ ಏನಿಲ್ವ, ರೂಲ್ಸ್ ಇಲ್ವಲ್ಲ ಸರ್. ತುಂಬ ಹಾರತ್ತೆ ಕೂದಲು, ಸಿಲ್ಕಿ. ಕವಿರಾಜ್ ಬಂದು ವರ್ಷದ್ರಲ್ಲಿ, ಕವಿರಾಜ್ಗೂ ನನಗೂ ಆಲ್ಮೋಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಒಂದು 5-6 ವರ್ಷ ದೊಡ್ಡವನ್ ನಾನು ಸಿನಿಮಾದಲ್ಲಿ. ಬಂದು ವರ್ಷದಲ್ಲಿ ಹೆಂಗಿದ್ದ ಗೊತ್ತಾ ಹುಡುಗ, ಒಳ್ಳೆ ತಳ ಅಂತ ಹೊಳೆಯುವ ಏನು ಸಿಲ್ಕಿ ಕೂದಲು ಕಾಲಕ್ರಮೇಣ ಕ್ಯಾಪ್ಟನ್ ಆಗ್ಬಿಟ್ಟ. ಕ್ರಮೇಣನೂ ಇಲ್ಲ, ಅದು ಬರ್ತಾ ಇದ್ದಂಗೆ ಕ್ಯಾಪ್ಟನ್ ಆಗ್ಬಿಟ್ಟ. ಗುರುಕಿರಣ್ ಅವ್ರು ಹೇಳ್ತಿರ್ತಾರೆ, ಒಂದೊಂದು ಲೈನಿಗೆ ಒಂದೊಂದು ಕೂದಲು ಕಳ್ಸಿಬಿಟ್ಟಿದ್ದೀನಿ. ಇಲ್ಲ ಸರ್, ವಿಗ್ ಹಾಕೊಳ್ಳೋಕ್ಕಿಂತ ಟೋಪಿ ಹಾಕೊಳ್ಳೋದು ಬೆಟರ್ ಇದೆ. ಹೌದು ಅಲ್ವಾ? ಕೆಲವರು ವಿಗ್, ಎಷ್ಟೊಂದು ಜನಕ್ಕಿಂತ ಯಾರ್ಯಾರು ವಿಗ್ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ ಇಂಡಸ್ಟ್ರಿ. ಹೌದಲ್ಲ, ಆ ಥರ ತುಂಬಾ ಜನ. ಒಂದಿಬ್ಬರ ಹೆಸರು ಹೇಳ್ತೀರಾ? ಧೈರ್ಯ ಮಾಡಿ. ನಂದಂತೂ ನೈಸ್ ಸರ್. ಇವಾಗ ಮೊಬೈಲ್ ಇದೆಯಾ ಸರ್ ನಿಮ್ಮ ಹತ್ರ? ಇದೆ. ಹಾಡುಗಳನ್ನ ಬರೀತೀರಾ ಅಥವಾ ಟೈಪ್ ಮಾಡಿ ಕಳಿಸ್ತೀರಾ ಸರ್ ನೀವು? ಟೈಪ್. ಈಗ ಅವ್ರದ್ದೊಂದು ಸಾಂಗ್ ಇದೆ ಸರ್, ಮಧುಮಾಸ ಅವಳಿಗೆ ಖಾಸ, ಮಳೆ ಬಿಲ್ಲೆ ಅವಳ ನಿವಾಸ, ಇರಬೇಕು ಅಂಥ ವಿಳಾಸ ನನ್ನ ಹುಡುಗಿಗೆ. ಹಂಸಲೇಖ ಸರ್ ಹಿಂದೆ ಬರೆದ್ರು, ಅಕ್ಕ ನಿನ್ ಗಂಡ ಹೆಂಗಿರಬೇಕು ಅಂತ.
ಬಟ್ ಈಗಿನ ಜನ್ರೇಷನ್ ಅವರು ಹುಡುಗರು ಹೆಂಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಥರ ಬರೆಯೋಂಗಿದ್ರೆ ಏನು ಬರಿಬೋದು ಸರ್? ಅದೇ ಟ್ಯೂನ್ಗೆ ಏನಾದ್ರು ಟ್ರೈ ಮಾಡ್ಬೋದಾ? ಏನಾದ್ರು ಒಂದು ಮೊಬೈಲಲ್ಲಿ ಬರೀರಿ. ಅಂತ ಹೊಳಿತೀರಬೇಕು. ಸಿಸ್ಟರ್ ನಿನ್ನ ಹಸ್ಬೆಂಡ್ ಹೆಂಗಿರಬೇಕು, ಫಸ್ಟ್ ಲೈನ್ ಅದೇ ಮೇಂಟೈನ್ ಮಾಡೋಣ. ಬಟ್ ಫೀಲಿಂಗ್ ಇವಾಗಿನ ಭಾಷೆ ಬಳಕೆ ಚೇಂಜ್ ಮಾಡ್ಬೋದು. ಅದೇ ಇದಾ? ಅದೇ ಟ್ಯೂನ್, ಅದೇ ಟ್ಯೂನ್ ಅದೇನೆ. ಥೀಮು ಅದೇನಾ? ಕಾಣ್ಕೊಂಡ ನಮ್ದದೇನು ಸರ್, ಏನು ಹೇಳಿದ್ನಲ್ಲ, ರಿಪೀಟ್. ಸೇಮ್ ಟ್ಯೂನೇ, ಬೇರೆ ಸೇಮ್ ಬೇರೆ ಎಲ್ಲ ಮೀಟ್ರ್ ಒಂದೇ ಟೋಟಲ್. 2 minutes later. ಹೇಳಪ್ಪ, ನೀನು ಹೇಳು. ಅಕ್ಕ ನಿನ್ ಗಂಡ, ಅಕ್ಕ ಗಂಡ ಕನ್ನಡ ಹೆಂಗಿರ್ಬೇಕು ಅನ್ನೋದು ಕಾನ್ಸೆಪ್ಟ್. ಈಗಿನ ಕಾಲದಲ್ಲಿ ಗಂಡ ಇಂಗ್ಲಿಷ್ ಅಷ್ಟೇ. ಸಿಸ್ಟರ್ ನಿನ್ ಹಸ್ಬೆಂಡ್ ಹೇಗಿರಬೇಕು, ಯಕ್ಕ ಚಿಕ್ಕ ದೊಡ್ಡ ಮಾಡಿರಬೇಕು, ಅತ್ತೆ ಮಾವ ಹೋಗಿರಬೇಕು, ಬೆಂಗಳೂರಲ್ಲಿ ದುಡಿತಿರಬೇಕು. ನಾನು ಹಂಗೆ ಬರ್ತೀನಪ್ಪ, ಹೆಚ್ಚು ಕಮ್ಮಿ. ಡಿಯರ್ ನಿನ್ ಗಂಡ ಹೆಂಗಿರಬೇಕು, ಸ್ಯಾಲ್ರಿ ಪ್ಯಾಕೇಜು ದೊಡ್ಡದಿರಬೇಕು, ಬೆಂಜು ಕಾರು ಇಟ್ಟಿರಬೇಕು, ಫ್ಲಾಟು ಇಲ್ಲ ಬೇಕೇ ಬೇಕು. ಅಕ್ಕ ಡಿಯರ್ ನಿನ್ ಗಂಡ ಹೆಂಗಿರಬೇಕು, ಇನ್ಸ್ಟಾಲಿ ಫಾಲೋ ಮಾಡಲೇಬೇಕು, ಡ್ಯಾಡಿ ಮಮ್ಮಿ ಬಿಟ್ಟಿರಬೇಕು, ಡೈಲಿ ಆಚೆ ತಿನ್ನಿಸಬೇಕು. ಈಗಿನ ಜನರೇಷನ್ ಹಿಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ನೈಸ್. ಕೆಲವು ಹೆಣ್ಮಕ್ಳಿಗೆ ಮಾತ್ರ, ಎಲ್ಲ ಹೆಣ್ಮಕ್ಳು ನಮ್ಗೆ ಅನ್ಬಾರ್ದು. ಫನಿ ಸೈಡ್ ಯಾರು ಸೀರಿಯಸ್ ಆಗಿ ತಗೊಂಬೇಡಿ. ಕ್ಷಮಿಸಿ, ನಾವು ಮಾಡೋದೆಲ್ಲ ತಮಾಷೆಗಾಗಿ. ಯಾರು ಸೀರಿಯಸ್ ಆಗಿ ತಗೊಂಡು ಪೆಟ್ರೋಲ್ ಕುಡಿಯೋದು ಅದು ಇದೆಲ್ಲ ಮಾಡ್ಬೇಡಿ. ಆಮೇಲೆ ಏನೇ ನನ್ನ ಮಗನ್ ಬನ್ನೇರ್ಘಟ್ಟ ರೋಡಲ್ಲಿ ಕವಿರಾಜ್ ಸರ್ ಮನೆ ಇದೆ, ನಾಗರಬಾವಿಲಿ ನಾಗೇಂದ್ರ ಸರ್ ಮನೆ ಇದೆ, ಹಂಗೆ ಕನಕಪುರ ರೋಡಲ್ಲಿ ಸೊ ಏನಾದ್ರು ಫಸ್ಟ್ ಅಲ್ಲಿ 2 ಕಡೆ ಹೋಗಿ ಅಲ್ಲೇ ಕೆಲಸ ಮುಗಿಸ್ಕೊಂಡು. ಸೂಪರ್ ಸರ್, ಥ್ಯಾಂಕ್ ಯು. ಗುಡ್ ಸರ್. ಯಾವ್ಯಾವ ಡೈರೆಕ್ಟರ್ಗಳು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ, ಒಂದಿಬ್ರು ಡೈರೆಕ್ಟರ್ಗಳು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ಬೋದಾ? ಹೇಳ್ಬೋದು. ಯಾರ್ದು ಹೇಳ್ತೀರಾ? ಇವಾಗ ಹಾಡು ಬರೀಬೇಕು ಅಂತ ಹೇಳಕ್ ಬರ್ತಾರೆ, ನಾಗಶೇಖರ್ ಹೇಳ್ಬೋದು. ನಾನು ಹೇಳಪ್ಪ. ಡೀಪ್ ಡೀಪ್ ಅದು ಜೀವ ಬಿಟ್ಟಿದ್ದಾನೆ, ಎಲ್ಲ ಬಿಟ್ಟಿದ್ದಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ರ ಸಿನಿಮಾದಲ್ಲಿ ಸಾಮಾನ್ಯ ಎಲ್ಲ ಬಿಟ್ಬಿಡ್ತಾರೆ ಅಲ್ವಾ? ಇನ್ನ ಪ್ರೇಮ ಮಗ ಕಚೆ 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 ವರ್ಡ್ಸು ಬಾಯ್ ಬರಬೇಕು, ಇದು ಹೋಟ್ಲು ಹುಡುಗ್ರು ಬಾಯ್ ಬರಬೇಕು, ಆ ಥರ ಈಸಿ 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 ಈಸಿ. ಯಾರ್ದು ಹೇಳಿ ನೀವು ಹೇಳಿ, ಯಾರ್ದು? ಪ್ರೇಮ್ ಮಾಡ್ಬೇಕು. ಗುರುಜಿ ಸಾಕು ಗುರುಜಿ, ಏನಮ್ಮ ಏನು ಗುರುಜಿ, ಸಾಂಗು ದೊಡ್ಡ ಇಟ್ಟಾಗಬೇಕು ಗುರುಜಿ. ಆಯಿತು, ಏನು ಹೇಳ? ಹಾಂ ಆಯಿತು. ಅವನು ಅಪ್ಪು ಸರ್ ಹಿಂಗೆ ಬರ್ತಾ ಇರ್ತಾರೆ ಗುರುಜಿ, ದೊಡ್ಡ ಕಟೌಟು ಅಣ್ಣವ್ರದ್ದು, ಅಲ್ಲಿಂದ ಹಿಂಗೆ ಜಂಪ್ ಮಾಡ್ತಾರೆ ಗುರುಜಿ. ಸುಮ್ಮನೆ ಬಂದು ಹಂಗೆ ಲ್ಯಾಂಡ್ ಆಗ್ತಾರೆ ಗುರುಜಿ, ಹಂಗೆ ಲ್ಯಾಂಡ್ ಆಗ್ತಾ ಹಂಗೆ ಟಚ್ ಮಾಡ್ತಾರೆ, ಡಮ 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 ಹಂಗೆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ಗುರುಜಿ. ಅದೇ ಅಲ್ಲಿ ಶುರು ಮಾಡಿದ್ರೆ ಏಯ್ ಅಂತ ಒಂದು ಇಂಟ್ರಡಕ್ಷನ್ ಸಾಂಗ್ ಹಂಗಿರ್ಬೇಕು ಗುರುಜಿ. ಹ್ಞೂ ಸರಿ. ಆಮೇಲೆ ಇಲ್ಲಿ ಟ್ಯೂನ್ ಏನು, ತತ್ತಾರ 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 ತಾರ ಗುರುಜಿ, ತಾರ ನೀರು ಒಂದು ನಿಮಿಷ ಕೇಳ್ತೀನಿ. ಜೈ ಪ್ರೇಮ್ ಹಾಡಿದಲ್ಲ ಗುರುಜಿ. ಆಗೋಯ್ತು ಗುರುಜಿ ಸಾಂಗ್. ಅಷ್ಟೇ ಗುರುಜಿ. 77 ಬೆಟ್ಟದಿಂದ ಸಿಂಗನಲ್ಲೂರು ರಾಜ ಬಂದ. ಹಂಗೆ ಹೆಂಗೈತೆ ಚಂದ್ರ? ಹೋಗ್ತಾ ಇದ್ವಿ ಗುರುಜಿ. ಚಂದ್ರ ಹೆಂಗಾಯ್ತಾ? ಚಂದ್ರ ಹಿಂಗೆ
ಸೂಪರ್. ನಾ ಕೇಳಬೇಕಾ ಅಣ್ಣ ಗುರುಜಿ? ಹಿಟ್ ಅಷ್ಟೇ ಗುರುಜಿ, ಹಿಟ್ ಗುರುಜಿ. ನೀವೇನು ಮಾಡಿದ್ರಿ ಅಷ್ಟೇ ಗುರುಜಿ. ಭಾಳ ಮ್ಯೂಸಿಕ್ ಎಕ್ಸ್ಪ್ರೆಸಿವ್ ಮಾಡೋದು. ಅವ್ರ ಸಿನಿಮಾಗಳಲ್ಲಿ ಹಾಡುಗಳು ಸರ್ ಫಸ್ಟೇ ಅರ್ಧ ಮಾರ್ಕೆಟ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಹೌದು. ಅಷ್ಟು ಡೀಪ್ ಇನ್ವಾಲ್ವ್ಮೆಂಟ್ ಸಾಂಗ್ಗಳಿಗೆ. ಅವ್ರನ್ನೇನಾದ್ರು ಸಿನಿಮಾ ಇಂಡಸ್ಟ್ರಿನ ಒಂದು ಕಾರ್ಪೊರೇಟ್ ಕಂಪನಿ ಅಂತ ಮಾಡ್ಕೊಂಡ್ರೆ ಪ್ರೇಮೇ ಮಾರ್ಕೆಟಿಂಗ್ ಡೈರೆಕ್ಟರ್. ಹೆಡ್ ಮಾರ್ಕೆಟಿಂಗ್ ಒನ್ ಆ್ಯಂಡ್ ಓನ್ಲಿ. ಇನ್ಯಾರ್ದು ಸರ್ ಇನ್ನೊಬ್ರದ್ದು? ಇನ್ನೊಬ್ರದಾ? ಯಾರನ್ನ ಹೇಳಿ, ನೀವೇ ಡೈರೆಕ್ಟರ್ನ ಹೇಳಿ, ನಾನು ಹೇಳ್ತೀನಿ. ಡೈರೆಕ್ಟರ್ ಹೆಸರು ಹೇಳಿ. ಚಂದ್ರು. ಆರ್ ಚಂದ್ರ. ಆರ್ ಚಂದ್ರನಾ? ಆರ್ ಚಂದ್ರು. ಪ್ರಸಾದ್ ಸರ್, ಪ್ರಸಾದ್ ಸರ್ ಹೆಂಗಾರ ಮಾಡಿ ಹಾಡಿಟ್ ಮಾಡ್ಬೇಕು ಪ್ರಸಾದ್ ಸರ್. ನೋಡಿ ಪ್ರಸಾದ್ ಸರ್, ನಿಮ್ಮ ಕೈಲೈತೆ ಪ್ರಸಾದ್ ಸರ್. ಓಕೆ ಚಂದ್ರು, ಕೇಳಲ್ಲ, ಟ್ಯೂನ್ ಕೇಳಲ್ಲ. ಓಕೆ, ಚೆನ್ನಾಗಿ ಚಂದ್ರ, ಟ್ಯೂನ್ ಚೆನ್ನಾಗಿದೆ, ಮಾಡೋಣ. ಸರ್ ಅದೇನು ಬರೀತೀರ ನೋಡಿ ಸರ್, ನಿಮಗೆ ಹಾಡಿಟ್ಟು ಅಂದ್ಬಿಟ್ಟು ಆಯಿತು ಆ ಥರ. ಹಂಬಲ್ ಒಬ್ಬೊಬ್ರು ಡೈರೆಕ್ಟ್ ಒಂದು ಹತ್ರ. ನಾಗಶೇಖರ ಅಂದರೆ ಡಾಕ್ಟ್ರೇ ಇದು ಏನು ಬರೀತಾರೋ ಗೊತ್ತಿಲ್ಲ. ಜೈಲಲ್ಲಿ ರಂಗಣ್ಣ ರಘು ಅವರು, ಸಾಧು ಗೋಗಿಲ್ ಅವರು ಎಲ್ಲ ಇದ್ದಾರೆ. ಸಾಂಗು ಏನು ಸಾಂಗ್ ಬರೀಬೇಕಮ್ಮ, ಏನು ಬರೀಲಿ ನಾಗಶೇಖರ? ಡಾಕ್ಟ್ರೇ ನಂಗೆ ಗೊತ್ತಿಲ್ಲ, ಅಲ್ಲಿ ಏನು ಬರೀತೀರೋ, ಏನು ಯೋಚನೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಅದೊಂದು ಸಾಂಗು ಮಜಾ ಮಾಡ್ಬೇಕಷ್ಟೆ. ಏನು ಮಾಡೋದು? ಆವಾಗ ನಾನು ಅದು ಬರ್ದಿತ್ತು. ಸಂಜೆ ಹೊತ್ತಿಗೆ ನಾಟಕ ಮಾಡ್ತಾರೆ ಎಲ್ಲ. ಸರಿ. ಮ್ಯೂಸಿಕ್ ಡೈರೆಕ್ಟರ್ಗಳು ಯಾರಾದರೂ ಸರ್ ಕ್ರೇಜಿಯಾಗಿ? ಕ್ರೇಜಿಯಾಗಿ ಅಂದರೆ ಕ್ರೇಜಿ ಅಂತ ಯಾರು ಇದ್ದಿದ್ರಲ್ಲಿ ತುಂಬ ಎಕ್ಸ್ಪ್ರೆಸಿವ್ ಅಂದರೆ ಗುರು ಕಿರಣ್ ಅವರೇ. ಬಟ್ ಅವ್ರು ಇದಕ್ಕೆ ಸಿಚುವೇಶನ್ ಏನು ಅಲ್ಲ ಸಿಚುವೇಶನ್ಗಳಲ್ಲ, ಟ್ಯೂನ್ ಎಕ್ಸ್ಪ್ರೆಸಿವ್. ಟ್ಯೂನ್ ತಿನ್ನ 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 ಇದೆಲ್ಲ ಆಡಿ ಅದು ಆ ಥರ ಫುಲ್ ಮ್ಯೂಸಿಕ್ ಇನ್ವಾಲ್ವ್ಮೆಂಟ್ ಅವ್ರದ್ದು. ಜೆಸ್ಸಿ ಗಿಫ್ಟ್ ಗಿಫ್ಟ್ நல்ல லைன் பண்ணாங்க சார், நல்லா பண்ணாங்க. ஆமாம் சார், இஷ்டம். ஆமாம் அப்படியே சார், ஆமாம் சார், நீ பண்ணது சாರ್. ತಮಿಳ್ ಬರಲ್ಲ ನನಗೆ, ಏನು ಎಕ್ಸ್ಪ್ರೆಸಿವ್ ಆಗಿಲ್ಲ, ತುಂಬ ಯಾರು ಎಕ್ಸ್ಪ್ರೆಸಿವ್ ಇಲ್ಲ. ಹರಿಕೃಷ್ಣ ಅವರು ಅಷ್ಟೇ ಸುಮ್ಮನೆ ಹೊರಗಡೆ ನೋಡಿ ಏನು ಮಾಡ್ತೀರ ನೋಡಿ, ನೀವು ಪ್ರಾಣ ಕೊಡಬೇಕಿದ್ದಕ್ಕೆ ಹಿಂಗೆ ಅಂದ್ಕೊಡೋದು ಬಿಸಾಗಿ ಹಾಕೊಂಡು ನೀವು. ಬುದ್ಧಿ ಇದು ಹೆಂಗಿದೆ ನೋಡಿ ಬುದ್ಧಿ. ಹರಿ ಸರ? ಹೇಳಿ ನುಡಿಸ್ಬಿಟ್ಟು ಏನು ಯಾವುದೊಂದು ಹಾಡು ಹೇಳಿ. ನಾನು ಬರ್ದಿದ್ದು, ನೀವು ಬರೆದಿದ್ದು ಇದು ಗುಣ ಓ ಗುಣವಂತ. ಅಂದರೆ ತುಂಬ ಎಕ್ಸ್ಪ್ರೆಸಿವ್ ಆಗಲ್ಲ, ನುಡಿಸೋಗ ಫೀಲ್ ಮಾಡಿ ಚೆನ್ನಾಗಿ. ಕವಿಗಳ ಉದೇ ಓ ಗುಣವಂತ ನೀನೆಂದು ನನ್ನ ಸ್ವಂತ. ಅಷ್ಟೇ ಬುದ್ಧಿ, ಆಗೋಯ್ತು ಬುದ್ಧಿ ಸಾಂಗ್ ಆಯ್ತು ಬುದ್ಧಿ. ಆಮೇಲೆ ಅದು ಫಸ್ಟ್ ಲೈನ್ ಬಿತ್ತಲ್ಲ ಬುದ್ಧಿ, ಸೂಪರ್. ಅರ್ಜುನ್ ಜನ ತುಂಬ ಇದು ಸರ್ ಟ್ಯೂನು ನೋಡಿ ಸರ್, ಇದೇನು ಮಾಡಿ ಸರ್, ಇದು ಟ್ಯೂನ್ ಸರ್, ಇಷ್ಟ ಸಿಂಪಲ್ ಸರ್, ಸಾಕು. ಆಯ್ತು ನೋಡಿ ಅಣ್ಣ, ಅದು ಹಾಡು ಟ್ರ್ಯಾಕ್ ಸಿಂಗರು ನೋಟ್ಸು ಪಾಪ ಮಾ ಇದು. ಹಾಂ ಓಕೆನಾ? ಹಾಡು ಹಾಂ ಜೊತೆಲಿ ಹಾಂ ಹಿಂಗೆ ಹಾಂ ಹಿಂಗೆ ಇದು ಅಣ್ಣ ಇದು ಓಕೆ ಅಣ್ಣ. ಹಾಂ ಓಕೆ ಚೆನ್ನಾಗಿದೆ ಅದು ಅಣ್ಣ, ಇದು ಓಕೆ ಅಣ್ಣ, ಈ ಥರ. ಹೀರೋಗಳು ಯಾರು ಇನ್ವಾಲ್ವ್ ಆಗಲ್ವಾ ಸರ್ ನಿಮಗೆ ಮ್ಯೂಸಿಕ್ ಅಥವಾ ಲಿರಿಕ್ಸ್ ಬರಿಬೇಕಾದ್ರೆ? ಒಂದು ಹೇಳ, ಒಂದು ಮಜಾದ ಸ್ಟೋರಿ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಸುದೀಪ್ ಸಾರು, ನಾನಿನ್ನೂ ತುಂಬ ಹೊಸಬ,
2 ಸಿನಿಮಾ ಬರೆದಿದ್ದೆ ಅಶ್ವಿನಿ ಸ್ಟುಡಿಯೋಗೆ. ಒಂದು ರಾತ್ರಿ ಸುದೀಪ್ ಸರ್ ಬಂದರು ಸಾಂಗ್ ಬರೆಯೋಕ್ಕೆ. ಒಬ್ಬರು ಲಿರಿಕ್ ರೈಟರ್ ಇದ್ರಲ್ಲಿ, ಸ್ವಲ್ಪ ಸೀನಿಯರ್ ನಂಗಿಂತ. ಅವರು ಯಾವುದು ಮೋಸ್ಟ್ಲಿ ಸಾಂಗ್ ಯಾವುದು ಅಂದರೆ ಕನ್ಯಾಕುಮಾರಿಯರೇ ಹೇಳ್ತಾರೆ. ಸುದೀಪ್ ಸರ್ 10 ಗಂಟೆ ಅಷ್ಟೊತ್ತಿಗೆ ಬಂದ್ರೇನೋ ಮೋಸ್ಟ್ಲಿ ನೈಟು. ನಮಗೆ ಸುದೀಪ್ ಸರ್ ಕೂತಿದ್ದಾರೆ ಅಂತ, ನಾ ಹೊಸಬಲ್ಲ, ನಾನು ಜೊತೆಗೆ ಇರ್ತಿದ್ದೆ ಅವಾಗ ಅಲ್ಲಿ. ನಾನು ಕೂತಿದ್ದೀನಿ, ಏನು ಬರಿತಿದ್ದೆ, ಬೇರೆ ಲಿರಿಕ್ ರೈಟ್ರು. ಅವರು ಏನೇನೋ ಬರೆದ್ರು, ಚೆನ್ನಾಗಿ ಬರೆದು ಒಂದಷ್ಟು ಲೈನ್ ಆಯಿತು, ಬಟ್ ಫೈನಲ್ ಇನ್ನೂ ಆಗ್ತಿಲ್ಲ. ಒಂದು ಹೊತ್ತಿನಲ್ಲಿ 1 ಗಂಟೆ ನಂತರ ಇವರು ನಮ್ಮ ಲಿರಿಕ್ ರೈಟ್ರು ಶರ್ಟ್ ಬಿಚ್ಕೋದ್ರು. ಸ್ವಲ್ಪ ಲೈನ್ಗಳು ಬಂತು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೊತ್ತಾಯಿತು, ನಮ್ಮ ಲಿರಿಕ್ ರೈಟ್ರು ಬನಿಯನ್ ಬಿಚ್ಚಿದ್ರು. ಆಮೇಲೆ ಸ್ವಲ್ಪ ಹೊತ್ತಿಗೆ ಚೇರಿಂದ ಇದಕ್ಕೆ ಶಿಫ್ಟ್ ಆದರು, ಫ್ಲೋರಿಗೆ. ಅಲ್ಲಿ ಕೂತ್ಕೊಂಡ್ರು, ಮಲಗಿದ್ರು, ಎದ್ರು. ಆಮೇಲೆ ಇನ್ನೇನು ಚಡ್ಡಿ ಬಿಚ್ಚಿಬಿಡ್ತಾರಂತ ಎಲ್ರಿಗೂ ಭಯ ಆಯಿತು. ಆಮೇಲೆ ಸಾಂಗ್ ಸೂಪರಾಗಿ ಬರೆದ್ರು. ಆ ಲಿರಿಕ್ ರೈಟರ್ ಹೆಸರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ನಾನು ನೋಡ್ತಿರೋದು ಜೂನಿಯರ್ ಅಲ್ಲ, ಹಿಂಗೆಲ್ಲ ಆದರೆ ಇದು ಬರುತ್ತಾ ಲಿರಿಕ್ಕು ಅಂತ. ಸುದೀಪ್ ಅವರು ರಾತ್ರಿ ಎಲ್ಲ ಕೂತಿದ್ರು ಆ್ಯಕ್ಚುಲಿ ಅವ್ರ ಜೊತೆಗೆ ಆಲ್ಮೋಸ್ಟ್ ಅಲ್ಲ. ಅವತ್ತೊಂದು ಸಾಂಗ್ಗೆ ಕನ್ಯಾಕುಮಾರಿ ಅಥವಾ ಇನ್ನೊಂದು ಇಲ್ಲ ಸೊಂಟ ಇರ್ಬೋದು ಮೋಸ್ಟ್ಲಿ. ಸೊಂಟ ಸಾಂಗು ಪಲ್ಲವಿ ಆಗೋಗಿತ್ತು, ಚರಣ ಬರಿಬೇಕಿತ್ತು. ನಾನು ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ ಶುರು ಆದ್ರೆ ನಂದು ಮತ್ತೆ ಬೆಳಗ್ಗೆವರೆಗೂ ಕೆಲಸ ಮಾಡ್ತಿದ್ದೆ. ನಾನ್ ಸ್ಟಾಪ್ ಬೇರೆ ಬೇರೆ ಸ್ಟುಡಿಯೋ ಹೋಗೋದು, ಬೇರೆ ಬೇರೆ ಕಡೆ ಡಿಸ್ಕಷನ್, ಬರವಣಿಗೆ, ಡೈಲಾಗ್ ರೈಟರ್ ಬೇರೆ ನಾನು ಅವಾಗ. ಇದೆಲ್ಲದ್ರ ಮಧ್ಯೆ ಹಾಡು, ರಾತ್ರಿ ಹಾಡು ಬರೆಯುವಾಗ ಏನ್ ಮಾಡ್ತಿದ್ದೆ, ಆ ರೂಮು ಶೆಕೆ, AC ಇರ್ಲಿಲ್ಲ ಅಲ್ಲಿ, ಶೆಕೆ, ಶರ್ಟು ಬಿಚ್ಚಿ ಪ್ಯಾಂಟು ತಗ್ಲಾಕಿ ಬರೀ ಚಡ್ಡಿಲಿ ಮಲ್ಕೊಂಡು ಕುತ್ಕೊಂಡಲ್ಲ, ಹಿಂಗ್ ಮಲಗಿ ಎಲ್ಲಿ ಸೋಫಾ ಇಲ್ಲ ಅಲ್ಲಿ ನೆಲದ ಮೇಲೆ ಮಲಗಿ ಪಕ್ಕದಲ್ಲಿ ಒಂದು ಕಿಟಕಿ, ಆ ಕಿಟಕಿಗೆ ಒಂದು ಕಾಲು ಹಿಂಗ್ ಹಾಕಿ ಸುದೀಪ್ ಹಿಂಗ್ ಕೂತ್ಕೊಂಡು ಆಯ್ತಾ ಇವರು ಏನಂದ್ರೆ ಇದು ಕನ್ಸೋಲ್ ಇರುತ್ತೆ, ಗ್ಲಾಸ್ ಇರುತ್ತೆ, ಆ ಕಡೆ ರೆಕಾರ್ಡಿಂಗ್ ರೂಮ್ ಇರ್ತೀವಿ. ಇವ್ರು ರೆಕಾರ್ಡಿಂಗ್ ರೂಮಿಗೆ ಹೋಗ್ಬಿಟ್ರು ಒಂದು ಟೈಮಲ್ಲಿ. ನಾವೆಲ್ಲ ಕನ್ಸೋಲ್ ಕೂತಿದ್ವಿ. ಗುರುಕಿರಣ್ ಅವ್ರು ಒಂದೇ, ಈಗ ಲೈನ್ ಓಕೆ ಆಗಿಲ್ಲ ಅಂದ್ರೆ ಚಡ್ಡಿನ ಬಿಚ್ಚಿಬಿಡ್ತಾರೆ. ಏನೇನು ಬಿಚ್ಚಿ ಬರ್ದೆ. ಬಟ್ ನಂಗೆ ಗೊತ್ತಾಗಿದ್ದು, ಇಷ್ಟೆಲ್ಲ ಇದೆ, ಯೋಗಾಸನ ಎಲ್ಲ ಮಾಡ್ಬೇಕು, ಒಂದು ಸಾಂಗ್ ಬರಿಬೇಕು. ನಾವು ಇಷ್ಟು ದಿನ ಮನ್ಸು ಬಿಚ್ಚಿ ಬರೀತಾರೆ ಲಿರಿಸಿಸ್ಟ್ಗಳು ಹಾಡನ್ನ ಅನ್ಕೊಂಡಿದ್ವಿ. ನಾಗೇಂದ್ರ ಪ್ರಸಾದ್ ಅವರು ಏನೇನು ಬಿಚ್ಚಿ ಬರ್ತಿದ್ರು ಅಂತ ಇವತ್ತೇ ಗೊತ್ತಾಗಿತ್ತು. ಸರ್, ಸಾಮಾನ್ಯವಾಗಿ ಈ ಎಣ್ಣೆ ಸಾಂಗ್ ಬರಿಬೇಕು ಅಂದ್ರೆ ಎಣ್ಣೆ ಕುಡಿಬೇಕು, ರೊಮ್ಯಾಂಟಿಕ್ ಸಾಂಗ್ ಬರಿಬೇಕು ಅಂದ್ರೆ ಚಳಿ ಇರಬೇಕು, ಈ ಥರದ್ದೆಲ್ಲ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತಾ? ಈಗ ಫಸ್ಟ್ ನೈಟ್ ಸಾಂಗ್ ಬರಿಬೇಕಂದ್ರೆ ಅಲ್ಲ, ಸಿನಿಮಾ ಸಾಹಿತಿಗಳು ಸರ್, ಎಲ್ಲ ಇದ್ರಲ್ಲೂ ಬರಿಬೇಕು. ಸಂತೆಯಲ್ಲಿ ಕುತ್ಕೊಂಡು ಧ್ಯಾನದ ಸಾಂಗ್ ಬರಿಬೇಕು. ಅಲ್ಲ, ಕೆಲವ್ರಿಗೆ ಇರುತ್ತೆ ಸರ್, ಮಾಣಿಕ್ ಚಂದ್ ಹಾಕಿದ್ರೆ ಹಾಡು ಬರುತ್ತೆ, ಎಣ್ಣೆ ಬರೋದ್ರೆ ಲಿರಿಕ್ಸ್ ಗೊತ್ತಿಲ್ಲಪ್ಪ. ಸೊ ಹಾಗಾಗಿ, ಬಟ್ ಸಾಮಾನ್ಯವಾಗಿ ಏನೇ ಇದ್ರೂ ನಮ್ಮ ಮೈಂಡು ಮತ್ತು ನಮ್ಮ ಥಾಟ್ಸು ಕೂಡ ನಾವು ತಿನ್ನೋ ಆಹಾರದ ಮೇಲೂ ಡಿಪೆಂಡ್ ಆಗಿರುತ್ತೆ. ಬರೀ ಜಿಡ್ಡಿನ ಪದಾರ್ಥ ತಿಂದವರು ಸೋಂಬೇರಿಗಳಾಗಿರ್ತಾರಂತೆ, ಒಳ್ಳೆ ಆರ್ಗ್ಯಾನಿಕ್ ಫುಡ್ಸ್ ತಿನ್ನೋರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಮ್ಮಲ್ಲಿ ಹೊಟ್ಟೆ ಹಸಿತು ಅಂತ ತಿನ್ನೋರ್ಗಿಂತ ಟೈಮ್ ಆಯಿತು ಅಂತ ತಿನ್ನೋರು ಜಾಸ್ತಿ. ಹಂಗಿಲ್ವಂತೆ, ನಾವು ನೀಟಾಗಿ ಕರೆಕ್ಟಾಗಿ ಆನ್ ಟೈಮ್ ಹಸಿಯೋ ಥರನೂ ಆಗಬೇಕು ಅಂತ. ಮತ್ತು ಇನ್ನೊಂದು ವಿಚಾರ ಇದೆ, ನಿಮಗೆ ಆನ್ ಟೈಮು ಆದರೂ ನಿಮ್ಗೆ ಹೊಟ್ಟೆ ಹಸಿತಿಲ್ಲ ಅಂದರೆ ಆಲ್ರೆಡಿ ನಿಮ್ಮ ತಿಥಿ ಊಟನ ಬೇರೆ ಯಾರೋ ಮಾಡ್ತಿದ್ದಾರೆ, ನಿಮ್ಮ ಶ್ರಾದ್ದ ಯಾರೋ ಬೇರೆ ಪುನರ್ಜನ್ಮದಲ್ಲಿ ಮಾಡ್ತಾರೆ. ಸೊ ಆರ್ಗ್ಯಾನಿಕ್ ಫುಡ್ಗಳು ತುಂಬ ಇಂಪಾರ್ಟೆಂಟ್. ನಮ್ಮಲ್ಲಿ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂಗಡಿ ಇದೆ ಸರ್, ನಮ್ಮ JP ನಗರ ರಂಗಶಂಕರ ಇದೆಯಲ್ಲ ಅದರ ಹತ್ರನೇ, ಅಲ್ಲಿಂದ ಒಂದು 20 ಮೀಟರ್ ದೂರ. ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಾರೆ. ಸಾವಯವ ಕೃಷಿ ಪದಾರ್ಥಗಳಿಂದ ತಯಾರಿಸಿರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿದೆ ಅಲ್ಲಿ. ಒಂದು ಅಕ್ಕಿನೇ ಒಂದು 10 ವೆರೈಟಿ ಇದೆ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ. ಮತ್ತು ಇದು ಜೇನುತುಪ್ಪ ಸಿಗುತ್ತೆ, ಮತ್ತು ಆಗ ಅಕ್ಷಯಕಲ್ಪ ಪ್ರಾಡಕ್ಟ್ ಸಿಗುತ್ತೆ. ಆಮೇಲೆ ಹಣ್ಣುಗಳು, ಫ್ರೆಶ್ ತರಕಾರಿ, ಫ್ರೆಶ್ ಹಣ್ಣುಗಳು ಇದೆಲ್ಲ ಸಿಗುತ್ತೆ. ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಮರಳಿ ಸಂತೆ ಅಂತ. ಸರ್, ಥ್ಯಾಂಕ್ ಯು. ಮರಳಿ ಮನಸ್ಸಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮರಳಿ ಸಂತೆ ಅವರಿಗೆ. ಮರಳಿ ಸಂತೆಗೆ ಹೋಗ್ಬೇಕು. ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ,
ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಆದರೂ ನನಗೆ ನಿಮ್ಮಿಬ್ಬರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಸರ್. ಏನು ಸರ್? ಏನಂದರೆ ಎಸ್ಪೆಷಲಿ ನೀವು ಒಂದೇ ಲೈನ್ನ 3-4 ಹಾಡಿಗೆ ಬರ್ಬಿಟ್ಟು 3-4 ಪೇಮೆಂಟ್ ತೊಗೊಂಡ್ಬಿಟ್ಟಿದ್ದೀರಿ. ಯಾವುದು ಇಲ್ಲ ಅಂತಂತ ಹೇಳಕ್ಕ ಹಂಗೂ ಹೀಗೂ ಉಂಟೆ. ಏನೇನೋ ಆಗ್ಬಿಡುತ್ತೆ. ಎಲ್ಲವೂ ಅಷ್ಟೇ. ಒಬ್ಬ ಹೀರೋ ಇದೇ ಆಕ್ಟಿಂಗ್ಗೆ ಇನ್ನೊಂದು ಪಿಕ್ಚರ್ ಮಾಡೋದು. ಹೌದು. ಈ ಹಸೀನಾ ಪಸೀನಾ ಅನ್ನೋ ಲೈನು ಸರ್. ಹಸೀನಾ ಪಸೀನಾ ಓಕೆನಾ? ರಾಯಲ್ ಸಿನಿಮಾಗೆ ಬರ್ದಿದ್ದೀರಾ. ಹಾಂ ಟಾಂಗ್ 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 ಕೊಡ್ತೀಯಲ್ಲ ಅನ್ನೋ ಸಾಂಗಲ್ಲಿ. ಅದರಲ್ಲಿ ನೋಡೆ ಹಸೀನಾ ಮೈ ತುಂಬಾ ಪಸೀನಾ ಅಂತ ಬರೀತೀರಾ. ಹೌದು. ಹೌದಾ? ಹಸೀನಾ ಮೈ ತುಂಬಾ ಪಸೀನಾ. ಬುಲೆಟ್ ಬಸ್ಯ ಅದರಲ್ಲಿ ನಿನ್ನ ಕಂಡಾಗ ಅರೆ ಹಸೀನಾ ಈ ಮೈ ತುಂಬಾ ಪಸೀನಾ ಅಂತ ಬರೀತೀರಾ. ಅಲ್ಲಿದ್ದ ಪಸಿ ಇಲ್ಲಿಗೂ ಬಂತು. ಆಮೇಲೆ ಯಾವ್ದ್ರಲ್ಲಿ ಬುಲ್ಬುಲ್ ಹಾರ್ಟ್ ಅಲ್ಲಿರೋ ನಗ್ತಿದ್ರೆ ನನ್ನ ನೋಡಿ ನೀ ಹಿಂಗೆ ಹಸೀನಾ ಕಿತ್ಕೊಂಡು ಬರ್ತಾ ಐತೆ ಮೈ ತುಂಬಾ ಪಸೀನಾ. 3 ಕಿತ್ಕೊಂಡು ಬರ್ತಾ ಐತೆ ಮೈ ತುಂಬಾ ಪಸೀನಾ. ಒಂದೇ ಪದ, ಅದೇ ನಮ್ಮ ಟ್ಯಾಲೆಂಟ್. ಒಂದೇ ಪದವನ್ನ ಅಥವಾ 2 ಪದಗಳನ್ನ ಮತ್ತೆ ಹೆಂಗೆ ಬಳಸ್ಬೋದು. ನಿಮಗ್ ಟ್ಯಾಲೆಂಟು ಸರ್. ಕಾಂಪಿಟೇಷನ್ ಪ್ರೊಡ್ಯೂಸರ್ ಪೇಮೆಂಟ್ ಕಾಂಪಿಟೇಷನ್ ಅದು. ಅಲ್ಲ, ಯಾವ ಹೀರೋಯಿನ್ ನೋಡಿದ್ರು ಹಸೀನಾ ನೋಡಿದ್ರು ಪಸೀನಾ ಗ್ಯಾರಂಟಿ. ಏನ್ ಸರ್ ಪಸೀನಾ ಅಂದ್ರೆ? ಬೆವ್ರ ಇಲ್ಲ, ಏನೋ ಈಗ ಬರೆಯೋ ಕೂತಿರುವಾಗ ಏನಾಗತ್ತೆ ಅಂದರೆ ಕೆಲವು ಸೇವಿಯರ್ ಪದಗಳಿದ್ದಾವೆ ನಮಗೆ, ಯಾವುದು ಓಕೆ ಆಗ್ತಿರಲ್ಲ. ಅಲ್ಲಿ ಕೆಲವು ಲೈನ್ಗಳಿದ್ದಾವೆ, ಅದು ಹಾಕಿದ್ರೆ ಅದು ಓಕೆ ಆಗ್ಬಿಡುತ್ತೆ. ಅದು ಲಾಸ್ಟ್ ಮೂಮೆಂಟಿಗೆ ಅಂಥವು ಕೊಟ್ಬಿಡ್ತೀವಿ. ಇದು ಫೈನಲ್ ಸ್ಲಾಗ್ ವರ್ಸ್ ಇರುತ್ತಲ್ಲ, ಅವಾಗ ಇನ್ನೇನು ಕೊಡಬೇಕು, ಯಾವುದು ಒಪ್ತಿಲ್ಲಲ್ಲ, ಯಾವುದು ಇಂಥ 1-2 ಬಂದ್ಬಿಟ್ರೆ ಓಕೆ ಆಗ್ಬಿಡ್ತವೆ. ನೀವು ನಗ್ಬೇಡಿ ಸರ್, ನೀವು ಬರ್ದಿದ್ದೀರಾ. ಅದೇ ಯಾವ್ದು ಒಂದು ಯೋಚನೆ ಮಾಡಿದ್ರೆ ನಂಗಂತೂ ಅವ್ರಿಗೆ ಗೊತ್ತಾ? ಎಕ್ಸ್ಕ್ಯೂಸ್ ಮೀ. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ, ಹಂಚಲು ಹೋಗಿ ಬೇಸರವಾಗಿ ಹಂಚಿಕ ಹೋಗಿ ಎಂದ. ನಲ್ಲ ನಿಜಾನ ಈ ಪ್ರೀತಿ ನಿಜಾನ ಹೇಳು. ಒಂದಾನೊಂದು ಕಾಲದಲ್ಲಿ ಭೂಮಿ ಮೇಲೆ ದೇವರು ಪ್ರೀತಿಯನ್ನು ಸೃಷ್ಟಿ ಮಾಡಿ ಬಿಟ್ಟು ಹೋದ, ಕೊಟ್ಟು ಹೋದ, ಗಂಡು ಹೆಣ್ಣು ಸೇರಿಕೊಂಡು ಹಂಚಿಕೊಳ್ಳಿ ಎಲ್ಲರೂ, ಪ್ರೀತಿಯೇ ದೇವರು ಎನ್ನುತ್ತ ಮೇಲೆ ಹೋದ. ಪರ್ಪಸ್ ಆಗಿ ಬರ್ದಿದ್ದೀನಿ. ಕೆಲವು ಜಾಗದಲ್ಲಿ ಏನಾಗುತ್ತೆ, ವರ್ಕ್ ಆಗಲ್ಲ. ಅದನ್ನ ಇನ್ನೊಂದು ಕಡೆ ಇನ್ನೊಂದು ಆಂಗಲ್ ಅಲ್ಲಿ ಬರ್ದಾಗ ವರ್ಕ್ ಆಗ್ಬಿಡುತ್ತೆ. ಹಿಂಗಿರುತ್ತೆ. ಸೊ ಆಫ್ಟರ್ ಎಕ್ಸ್ಕ್ಯೂಸ್ ಮೇನೆ ನಲ್ಲ. ಹೌದು, ಆಯ್ತಾ? ಅದು ಈ ಎಲ್ಲ ಹಾಡುಗಳ ಸಾಲಲ್ಲಿ ಪ್ರೀತಿಗೆ ಜನ್ಮ ನಾನು ತುಂಬಾ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪ್ರೀತಿಗೆ ಭೂಮಿ ಮೇಲಿದೆ, ಪ್ರೀತಿ ಅಂತ ಪ್ರಾಣ ತಿನ್ನೋ, ಎಲ್ಲ ಹಾಡಿಂತ ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಅನ್ನೋದು ಇನ್ನೂ ತುಂಬಾ ದೊಡ್ಡದಾಗಿ ಹೋಗುತ್ತೆ ಅಂತ. ಅದೇನೋ ನಾನು ಅನ್ಕೊಂಡಷ್ಟು ದೊಡ್ಡದಾಗಿ ಆಗ್ಲಿಲ್ಲ ಆ ಹಾಡು ಪರ್ಟಿಕ್ಯುಲರ್ ಆಗಿ. ಹೌದು. ಆವಾಗ ನಾನೇನ್ ಮಾಡಿದೆ, ಇದನ್ನ ರೀಚ್ ಮಾಡಿಸ್ಬೇಕು ಈ ಥಾಟ್ನ ಅಂತೇಳಿ ಅಲ್ಲಿ ಹಾಕ್ತೆ. ಅಲ್ಲ, ಆ್ಯಕ್ಚುಲಿ ನೀವು ನಿಮ್ಮ ರಿಸರ್ಚು ನೀವು ಹಂಗೆ ಹೇಳಿದ ತಕ್ಷಣ ನನಗೊಂದು ಗೊತ್ತು, ನಾನು ಯಾವ್ದು ತುಂಬ ಯೂಸ್ ಮಾಡ್ತೀನಿ ಅಂತ. ಅದನ್ನ ಹೇಳ್ತೀರಾ ಅನ್ಕೊಂಡೆ. ಖಾಸ ಇಲ್ಲ, ಯುಗದಾಚೆಗೂ ಜಗದಾಚೆಗೂ ನಂದಲ್ಲ ಅದು ನನ್ನ ಮತ್ತು ನಾಗಶೇಖರ್ ಸಿನಿಮಾ ನಾವೇ ಇಬ್ರು ಫಿಕ್ಸ್ ಮಾಡ್ಕೊಂಡಿದ್ವಿ. ಇದೊಂಥರ ನಮ್ಮ ಸಿಗ್ನೇಚರು ಅಂತ. ಫಸ್ಟ್ ಇದು ಯಾವುದೋ ಯುಗದಾಚೆಗೂ ಅಲ್ಲ, ಯುಗದ ಜೊತೆಗೆ ಸಾಗುವೆ ಅದಿದೆ. ಅಲ್ಲಿ ಬರ್ದಾಗ ನೆಕ್ಸ್ಟ್ ಮೈನಾದಲ್ಲೂ ಬರ್ದೆ, ಬಂತು ಆ ಲೈನು. ನಾನು ಹೇಳಿದೆ ನಾಗಶೇಖರ್ ಅವ್ರಿಗೆ ಹೇಳಿದೆ, ಬೇಡ, ಇದು ಸಂಜೀವ್ ಗೀತದಲ್ಲಿ ಯೂಸ್ ಮಾಡಿಬಿಟ್ಟಿದ್ದೀವಿ ಅಂತ. ಇರ್ಲಿ ಬಿಡಿ, ನಮ್ಮ ಸಿನಿಮಾದಲ್ಲಿ ಎಲ್ಲ ಇರ್ಲಿ ಬಿಡಿ ಅಂದ್ಬಿಟ್ರು. ಅವತ್ತಿಂದ ಅದೇ ತಗೊಂಬಿಡಿ ಅನ್ಬೇಕಾಯ್ತು. ಅಲ್ಲ, ನೀವು ಹುಡುಕಿದ್ರೆ ಸಂಜೀವ್ ಗೀತದಲ್ಲಿದೆ, ಮೈನಾದಲ್ಲಿದೆ, ಆಮೇಲೆ ಮಸ್ತಿ ಗುಡಿಲಿದೆ, ಮೊನ್ನೆ ಸಂಜೀವ್ ಗೀತ 2ನಲ್ಲಿದೆ. ನಾವಿಬ್ರು ಯಾವುದೇ ಇವನ್ ಅಮರ್ರು ಅಥವಾ 7-8 ಸಿನಿಮಾ ಜೊತೆಗೆ ಮಾಡಿದ್ವಲ್ಲ, ಎಲ್ಲ ನಾವು ಬೇಕು ಅಂತ ಫಿಕ್ಸ್ ಆದ್ವಿ. ಇದೊಂದು ಲೈನ್ ನಮ್ಮ ಸಿಗ್ನೇಚರು, ನಮ್ಮಿಬ್ರು ಸಿಗ್ನೇಚರ್. ಪ್ರಿಯ ವೀಕ್ಷಕರೇ, ಇದು ಇವರೊಬ್ಬರೇ ಮಾಡಿರೋ ತಪ್ಪಲ್ಲ, ಡೈರೆಕ್ಟ್ರು ಸೇರಿ ಮಾಡ್ಕೊಂಡಿರೋ. ಇದು ವರ್ಡ್ಗಳು ಇವ್ರು ರಿಪೀಟ್ ಮಾಡ್ತಾರೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಅದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ತುಂಬಾ ಇರುತ್ತೆ. ನಿಮಗೆ ಈ ಬ್ರಹ್ಮನಿಂದ ಏನಾದ್ರು ಕಮಿಷನ್ ಸಿಗುತ್ತಾ ಸರ್ ಹಾಡು ಬರೀಬೇಕಾದ್ರೆ? ಎಲ್ಲ ಹಾಡಲ್ಲೂ ಬ್ರಹ್ಮನ್ ಯೂಸ್ ಮಾಡ್ತೀರಾ ನೀವು? ಎಲ್ಲ ಹಾಡಲ್ಲೂ ಇಲ್ಲ, ಕೆಲವು ಹಾಡಲ್ಲಿ ಜಾಸ್ತಿ. ಅದೇನಂದ್ರೆ ನನಗೆ
ಅಲ್ಟಿಮೇಟ್ ಅನ್ಸುತ್ತೆ. ಬ್ರಹ್ಮ ಅಲ್ಟಿಮೇಟ್ ಅಂತ, ಸೃಷ್ಟಿಕರ್ತ ಅಂತ ಏನ್ ಹೇಳ್ತೀವಲ್ಲ. ಸೊ ನಾನು ಆ ಬ್ರಹ್ಮ ಅಂತ ಬರೆದಾಗ ಆ ಹಾಡಿನ ತೂಕನೇ ಒಂದು ಡಿವೈನಿಟಿ ಕಡೆಗೆ ಹೋಗುತ್ತೆ ಅನ್ನೋದೊಂದು. ಎರಡನೇದಾಗಿ ಇದೇ ಅಲ್ಟಿಮೇಟ್ ಅಂತ. ಹೌದು. ಆ ಥರದ್ದೇನೋ ಮಾಡಿರ್ತೀನಿ. ನಾನೇನು ಸೂಪರ್ಸ್ಟಿಷಿಯಸ್ ಅನ್ಕೊಂಡೆ. ಇಲ್ಲ. ಹೋಯ್ತು, ಆ ಕಡೆ ವರ್ಕ್ ಆಗುತ್ತೆ ನನಗೆ ಇಲ್ಲ. ಆಗಿದೆ ಅಂತ. ನಿಮ್ಮ ವೈಫ್ ಯಾಕೆ ಸರ್ ನಿಮ್ಮನ್ನ ಚಲುವರಾಯ ಸ್ವಾಮಿ ಅಂತಾರಂತೆ? ಈಗ ನೀವು ಸ್ವಲ್ಪ ಪ್ರಾತ್ಯಕ್ಷಿಕೆನೆ ತೋರಿಸ್ಬಿಡ್ಬೋದಿತ್ತು. ನಾನು ಅದೇನೋ ಗೊತ್ತಿಲ್ಲ. ನೀರು ಬಟ್ಲು ಕೊಡ್ಲಾ? ನೀರು ಬಟ್ಲು ಕೊಡ್ತೀನಿ. ನನಗೆ ಅದು ಕೆಲವು ವಿಷಯಗಳನ್ನ ವಿತೌಟ್ ತಲೆ ಹಾಕದೆ ಮಾಡ್ತೀವಿ, ಅಂದರೆ ಮೈಂಡ್ ಹಾಕದೆ ನೀರು ಕುಡಿಬೇಕು ಅಂದರೆ ನಾನು ಚೆಲ್ಕೊಂಡೇ ಕುಡಿತೀನಿ. ನಾನು ವೈಟ್ ಶರ್ಟ್ ಅಂತೂ 100 ತೊಗೊಂಡಿದ್ದೀನಿ. ಒಂದ್ಸರಿನೂ ಒಂದು ಶರ್ಟು ಒಂದ್ಸರಿ ಮೇಲೆ ಹಾಕಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಊಟ ಗೇಟಕ್ಕೆ ಹೋದರೆ ಅದು ಊಟಕ್ಕೆ ಹೋಗಿದ್ದೀನಿ ಅಂತ ಪ್ರೂವ್ ಮಾಡಬೇಕದು. ಚೆಲ್ಕೋತೀನಿ. ಸೊ ಅದಕ್ಕೆ ಅವಳು ನಂಗೊಂದು ಹೆಸರು ಇಟ್ಟಿದ್ದಾರೆ, ಚೆಲ್ಲುವರಾಯಸ್ವಾಮಿ. ಸಖತ್ ಕ್ರಿಯೇಟಿವ್ ಇದೆ ಅದು. ಚೆಲ್ಲುವ ರಾಜ, ಕವಿರಾಜ ಅಲ್ಲ, ಚೆಲ್ಲುವ ರಾಜ. ಚೆಲ್ಲುವ ರಾಜ. ನಿಮ್ಮನೆಯವ್ರು ಏನಾರು ಇಟ್ಟಿದಾರ ಸರ್? ಮನೇಲಿ ಇಟ್ಟಿರ್ತಾರೆ ಸರ್, ಸೀಕ್ರೆಟ್. ಯಾಕೆಂದ್ರೆ ಸೀಕ್ರೆಟ್ ರಾಜ, ಇದೇ ಮದನ ಕಾಮರಾಜ ಅಂತ ಇದೇ ಕಂಟೆಂಟು ಬೇರೆ ತರ ಇರುತ್ತೆ ನಂದು. ನಂದು ವೈಟ್ ಶರ್ಟ್ಗಳೆಲ್ಲ ಕಲರ್ಫುಲ್ ಶರ್ಟ್. ನಾನು ಕಲರ್ ಬೇಗ ಮಾಡ್ಕೋತೀನಿ. ಹಂಗಾಗಿ ನಾನು ಹೆಂಡತಿ ವೈಟ್ ಶರ್ಟ್ ತಗೊಂಡೆ, ವೈಟ್ ಶರ್ಟ್ ಹಾಕ್ಕೊಂಡೆ ಅಂದ್ರೆ ಇದನ್ನಾದ್ರೂ ಬಾಳ್ಕೆ ಬರ್ಸಿ. ನಾನು ಈ ಹೀರೋಯಿನ್ಗಳನ್ನ ಪ್ರೀತಿಸೋರ್ನ, ಹೆಂಡತಿನ ಪ್ರೀತಿಸೋರ್ನ ನೋಡಿದ್ದೀನಿ. ಕವಿರಾಜ್ ಸರ್ ಒಂದು ಸ್ವಲ್ಪ ಡಿಫ್ರೆಂಟು. ಅತ್ತೆ ಮಾವನ್ ಜಾಸ್ತಿ ಪ್ರೀತಿಸ್ತಾರೆ ಅವರು. ಅವ್ರ ಎಷ್ಟೋ ಹಾಡುಗಳಲ್ಲಿ ಯಾರೇ ನಿನ್ನ ಮಮ್ಮಿ ಡ್ಯಾಡಿ ಕೊಡ್ತೀಯ ಅವರ ಪಾದ ಪ್ರಿಂಟು ಮಾಡಿ, ಹುಡುಗಿ ಕಾಳೆ ಆಗ್ತಿಲ್ಲ ಅವರು ಅತ್ತೆ ಮಾವನ್ ಡೈರೆಕ್ಟ್. ಇನ್ನೊಂದಿದೆ, ಯಾರು ನಿಮ್ಮತ್ತೆ ನನ್ನ ಅವ್ವ, ನಮ್ಮಪ್ಪ ನಿನ್ನ ಮಾವ, ಹಿಂಗಾದ್ರೆ ಚಂದ ಅಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ, ಯಾರೇ ನಿನ್ನ ಅಪ್ಪ ಅಮ್ಮ ಅವರಿಗೊಂದು ಕೋಟಿ. ನಿಮ್ಮ ಅತ್ತೆ ಮಾವ ಮುತ್ತು ಕೊಟ್ಟಿದ್ದೀರಾ ಸರ್ ನೀವು? ಕೊಟ್ಟಿದ್ದಾರೆ. ಅದು ಈ ರೂಟಿಂದ ಹಿಂಗ್ ಬಂದು ಪಟಾಯಿಸ್ಕೊಳ್ಳೋದು. ಡೈರೆಕ್ಟ್ ಬೀಳಲಿಲ್ಲ ಅಂದ್ರೆ ಸ್ವಲ್ಪ ಬೇರೆ ರೂಟಲ್ಲಿ ಟ್ರೈ ಮಾಡಬೇಕು ಅಂತ. ನಿಮ್ಮ ವೈಫ್ಗೆ ಭಾಳ ಖುಷಿ ಇದ್ದಿಲ್ಲ ನಿಜವಾಗ್ಲೂ? ಒಳ್ಳೆ ಅಳಿಯ ಅಂತ ಅನ್ಸ್ಕೊಂಡಿದ್ದೀರಾ ಸರ್ ನೀವು? ಹಂಗೆ ಆ ಥರ ತುಂಬಾ ಒಳ್ಳೆ, ಡೌಟೇ ಇಲ್ಲ. ನಿಮ್ಮ ಹೆಂಡತಿ ಯಾವತ್ತು ಬೈದಿಲ್ವಾ? ಅವಳಿಗೆ ಇಷ್ಟು ಚೆನ್ನಾಗಿ ಬರ್ತಿದ್ಯಾ, ಒಂದ್ಸಲಿನಾದ್ರು ನಂಗೆ ಹೇಳಿದ್ಯಾ ಇದನ್ನ? ಅವಳಿಗೆ ನಿಂತಲ್ಲ ಹಿಂಗಳು ಬಂದ್ಬಿಡ್ತು ನಿಂಗೆ. ಹಂಗೆಲ್ಲ ಆಡ್ಕೊಡ್ತಾರ ನಿಮ್ಗೆ? ರೊಮ್ಯಾಂಟಿಕ್ ಸಾಂಗ್ಗಳು ತುಂಬಾ ಬರೀತಿರ್ತೀರಾ ನೀವು? ಅಲ್ಲ, ಹಾಗೆ ಆಯ್ತು. ಆಗತ್ತಾ? ಅದು ನಮ್ಮ ತರ ನನಗೋಸ್ಕರ ಒಂದು ಹಾಡು ಬರ್ದಿದ್ರಿ ಅಂತಿರ್ತಾರೆ. ನಿಮ್ಮ ಹೆಂಡತಿ ಒಂದು ಕವಿತೆನೂ ಬರ್ದಿಲ್ವಾ? ನಾನು ಹೇಳಿದೆ, ನಾನು ಬರ್ದಿರೋ ಎಲ್ಲ ರೊಮ್ಯಾಂಟಿಕ್ ಸಾಂಗು ನಿನ್ನ ನೆನ್ಸ್ಕೊಂಡೇ ಇರೋದು. ನಿಮ್ಮನೆಲ್ಲ ಬೈತಾರ ಸರ್? ನಮ್ಮನೇಲಿ ನಂಗೆ ಬರ್ದಿಲ್ಲ ಅಂತ ಕೇಳಲ್ಲ, ಬಟ್ ಏನು ಹಿಂಗ್ ಬರ್ತಿದ್ಯಾ ಅವಳು ಹಂಗಿದ್ದಾಳೆ ಅಂತ ಸುಮಾರು ಸಾಂಗಲ್ಲಿ ಹೇಳಿದ್ದಾರೆ. ಆ ಥರ ತುಂಬಾ ಹೇಳಿದ್ದಾರೆ. ಬಟ್ ಹೇಳಕ್ಕೂ ಆಗಲ್ಲ ಪಾಪ. ಹಂಸಲೇಖ ಸರ್ ಒಂದ್ಸಲ ಯಾವುದೋ ಹಾಡಿಗೆ ತುಂಬಾ ಹುಡುಗಿನ ವರ್ಣಿಸಿ ಬರ್ದಿದ್ದೆ, ಹೀರೋಯಿನ್. ಆ ಹಾಡು ಇಟ್ಟಾಗಿತ್ತು. ಅವರೆಲ್ಲ ಸಿಕ್ಕಿದ್ರು, ಏನ ಹಾಡು ತುಂಬ ಚೆನ್ನಾಗಿದೆ ಕಣ ಅಂದರು ಫಸ್ಟ್ ನನಗೆ. ಹೌದಾ, ಥ್ಯಾಂಕ್ ಯು ಗುರುಗಳೇ, ಚೆನ್ನಾಗಿ ಬರ್ದಿದೆ ಕಣಯ್ಯ ಅಂದರು. ಥ್ಯಾಂಕ್ ಯು ಗುರುಗಳೇ ಅಂದೆ. ಅವಳು ನೋಡಿದ್ರೆ ಹಂಗೆ ಅವಳು ನೋಗಿ ಹಂಗೆಲ್ಲ ಹೊರಡ್ತಿದ್ಯಾ. ನಮಗೇನೆ ಆಮೇಲೆ ಮುಜುಗರ ಆಗ್ಬಿಡುತ್ತೆ. ನಾವು ಟ್ರೂತ್ಫುಲ್ ಎಲ್ಲ ಅನ್ಸ್ಬಿಡುತ್ತೆ ನಮ್ಗೆ ಕೆಲವು ಟೈಮು. ಸ್ಕ್ರೀನ್ ಮೇಲೆ ನೋಡಿದಾಗ ನಾವು ಏನೋ ಭಯಂಕರ ಬರ್ದಿರ್ತೀವಿ, ನೋಡು ಇರಲ್ಲ ಅವ್ರನ್ನ. ಆಮೇಲೆ ಅವರು ಅಂದರೆ ಹೆಸರು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಅಯ್ಯೋ ಹಿಂಗೆಲ್ಲ ಬರ್ದ್ಬಿಟ್ಟು ಸ್ವಲ್ಪ ಹಿಂಗೆ ಅನ್ಸುತ್ತೆ. ಆಮೇಲೆ ಕೆಲವು ಸಲ ನಾನು ತುಂಬ ಆ ಥರ ಇದ್ದಾಗ ಒಂದ್ಸಲ ಹೀರೋಯಿನ್ ಫೋಟೋ ತೋರ್ಸಪ್ಪ, ಯಾರು ಹೀರೋಯಿನ್ನು, ಯಾರು ಹೀರೋ ಕೇಳ್ತೀವಿ. ಚೂರ ಅದ್ರ ಮುಖಗಳ ಕಲ್ಪನೆ ಬಂದ್ರೆ ನಿಜ ಸೀರಿಯಸ್ ಆಗಿ ಬರೆಯುವಾಗ ಸ್ವಲ್ಪ ಎಕ್ಸಾಕ್ಟ್ಲಿ. ಅದಕ್ಕೆ ರಮ್ಯಾ ಒಳ್ಳೆ ಲೈನ್ ಬರ್ದಿರಾ ಸರ್ ನೀವು? ರಮ್ಯಾ ಅವರಿಗೆ ಜೊತೆಯಲ್ಲಿ ಇವಳ ಅಂದ ನೋಡಿ ಕಂದ ಗೊಂಬೆ ಬೇಕು ಅಂದ, ಭೂಮಿಗೆ ಯಾಕೆ ಇಳಿದಳಿಗೆ ಅಂತ ಇಂದ್ರ ನೊಂದ. ಅಲ್ಲಿ ಬ್ರಹ್ಮ ಬಂದಿಲ್ಲ ನೋಡಿ. ಹೇಳಿ ತುಂಬಾ ಕರೆಕ್ಟ್. ಅಂದ್ರೆ ಆ ಕ್ಯಾರೆಕ್ಟರ್ ಹೇಳಿದ್ರೆ ನಾವು ಈಗ ರಮ್ಯಾ ಅಂದ್ರೆ ಒಂಚೂರು ನಾವು ಅದರಲ್ಲಿ ದಿಮಾಕ್ ಇಡ್ಬೋದು, ಪಾಸಿಟಿವ್ ದಿಮಾಕೆ. ಈಗ ನಂದೇ ತಗೊಂಡ್ರೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಡಾನ್ಸ್ ಮಾಡೋನ ತರ. ಆಮೇಲೆ ಅದ್ರಲ್ಲಿ ಎಲ್ಲರೂ ಅಷ್ಟೇ, ಎಲ್ಲ ಹೇಳ್ಬಿಡ ಹಂಗೆ. ಇವನ್ ಈಗ ದರ್ಶನ್ ಅವ್ರಿಗೆ ಒಂದು ಪ್ರೇಮ ಗೀತೆ ಬರಬೇಕು ಅಂದ್ರೆ ನಾನೇನ್ ಟ್ರೈ ಮಾಡ್ತೀನಿ ಅಂದ್ರೆ ಅದ್ರಲ್ಲೂ ಒಂದು ಸಣ್ಣ ಹೀರೋಯಿಸಮ್ ಇಡಬೇಕು. ಏನೋ ಅಂಗಲ್ ಹಚ್ಚೋದಲ್ಲ ಅಲ್ಲಿ. ಜಗದಲ್ಲಿರೋ ಚರಲಿ ನೀನ್ ಎಂದಾದ್ರೂ ಕಾಪಾಡ್ತೀನಿ ಆ ಥರದ್ದು, ಅಂದ್ರೆ ಏನೇ ಆಗ್ಲಿ ಕಾಪಾಡ್ತೀನಿ ಆ ಥರದ್ದು. ಈಗ ಕ್ಯಾರೆಕ್ಟರ್ ಹೇಳ್ಬಿಟ್ರೆ ಅಥವಾ ಯಾರ ಆರ್ಟಿಸ್ಟ್ ಅಂತ ಹೇಳ್ಬಿಟ್ರೆ ನಮಗೊಂದು ಪಿಕ್ಚರ್ ಸಿಗುತ್ತೆ, ಅವ್ರಿಗೆ ಹೊಂದುವಂಥ
ಒಂದು ಬರಿಬೋದು. ಜನರಲಿ ಅವ್ರಿಗೇನು ಹೊರಗಡೆ ಒಂದು ಇಮೇಜ್ ಇದೆ. ಈಗ ವಿಷಯ ಮುಖ್ಯವಾಗಿ ದರ್ಶನ್ ಫಸ್ಟ್ ಸಿನಿಮಾ ಮೆಜೆಸ್ಟಿಕ್ಕಿಂದ ಕಾಟೇರ ತನಕ 90% ಬರ್ಕೊಂಬಂದಿದ್ದೀನಿ ನಾನು. ಸೊ ಪ್ರತಿ ಸಿನಿಮಾಗೆ ಆ ಕ್ಯಾರೆಕ್ಟರ್ನ ಅಂದರೆ ದರ್ಶನ್ನ ಇಮೇಜನ್ನ ಬೇರೆ ಬೇರೆ ಥರ ಪ್ರೆಸೆಂಟ್ ಮಾಡ್ಕೊಂಡು ಬರೋಬೇಕು. ಈಗ ನಾನು ಹಿಂದೆ ಏನೋ ಬರ್ದಿದ್ದೀನಿ ಮತ್ತು ಅದನ್ನೆಲ್ಲ ಇಳಿಸೋಕ್ಕಾಗಲ್ಲ ಅಥವಾ ಅದನ್ನ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ. ಈ ಥರ ಸುದೀಪ್ಗಾದರೂ ಅಷ್ಟೇ, ಸುದೀಪ್ನ ಹಿಂಗೆ ಶುರು ಮಾಡ್ಕೊಂಬಂದಿದ್ವಿ, ಹಿಂಗೆ ಹೋಗ್ಬೇಕು ಅಂತ ಅದೊಂದು ಸ್ಟೈಲಿಶ್. ಆಮೇಲೆ ಡೆಫಿನೆಟ್ ಆಗಿ ನಾವು ಶೂರ್ ಶಾಟ್ ಇಲ್ಲಿ ಬರೋದಾಗಲೇ ಇದು ಹಿಟ್ಟು ಇದು ಫ್ಲಾಪು ಇದು ಹಿಂಗಾಗುತ್ತೆ ಅನ್ನುವ ಒಂದು ಕಲ್ಪನೆ ಇರುತ್ತೆ ನಿಮಗೆ, ಕಲ್ಪನೆ ಬರುತ್ತೆ. ಅದು ಫ್ಲಾಪ್ ಆಗುತ್ತೆ ಅಂದ್ರೆ ಪೇಮೆಂಟ್ ತೊಗೊತೀರಾ ಸರ್? ಬದುಕಬೇಕಲ್ಲ ಸರ್. ಅಲ್ಲ, ಪೇಮೆಂಟ್ಗೂ ಅದಕ್ಕೆ ಸಂಬಂಧ ಇಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಎಷ್ಟು ಹಾಡುಗಳು ಇದು ಯಾಕಪ್ಪ ಬರ್ಸ್ಕೊತೀಯ ಅಂತ ನಮಗೆ ಅನಿಸ್ತಿರತ್ತೆ. ಆಮೇಲೆ ಹಂಗೇ ಪ್ರೊಡ್ಯೂಸರ್ ಅಲ್ಲಿ ಕೂತಿರ್ತಾರೆ, ಅವ್ರು ಬೇಕು ಹಿಂದ್ಗಡೆ ಒಂದು ಸ್ಯಾಡ್ ಮ್ಯೂಸಿಕ್ ಪ್ಲೇ ಆಗತ್ತೆ ನಮಗೆ. ಅಯ್ಯೋ ಪಾಪ. ಇಲ್ಲ, ನಾನಂತೂ ತುಂಬ ಸಲ ಪ್ರೊಡ್ಯೂಸರ್ಗೆ, ಕಂಪೋಸರ್ಗೆ, ಡೈರೆಕ್ಟರ್ಗೆ ಇದು ಚೆನ್ನಾಗಿಲ್ಲ, ಇದು ವರ್ಕ್ ಆಗಲ್ಲ, ನನಗೆ ಇಷ್ಟ ಆಗಿಲ್ಲ ಹೇಳ್ಬಿಡ್ತೀನಿ. ಅದಕ್ಕೆ ಮೇಲೂ ಅವ್ರು ಪ್ರೆಷರ್ ಮಾಡಿದಾಗ ಓಕೆ ಅಂತ ಬರೀತೀನಿ. ಹಂಗೆ ಯಾವುದು ಹಿಟ್ ಆಗಿದ್ದು ಉದ್ದೇಶ ಅಲ್ಲ. ಬಟ್ ಏನಾಗ್ಬಿಡುತ್ತೆ ಗೊತ್ತಾ, ಹಂಗೆ ಹೇಳಿದಾಗ ಅವರು ಇವನೇ ಸರಿ ಇಲ್ಲ ಅಂದ್ಬಿಡ್ತಾರೆ ನಮ್ಮನೆ. ಅದು ಬೇರೆ ಕಡೆ ಹೋಗಿ ಬರ್ಸ್ಕೋತಾರೆ. ಬರೆಯೋಕ್ಕಾಗಿಲ್ಲ ಅಂಥವು ನಡೆದಿದೆ. ಇವ್ನಿಗೆ ಬರೆಯೋಕ್ಕಾಗಲ್ಲ, ಇವನತ್ತು ಏನೋ ಬೇರೆ ಕಾರಣಕ್ಕೆ ನಮಗೆ ಚೆನ್ನಾಗಿಲ್ಲ ಅಂದ, ಇವನಿಗೆ ಹೊಟ್ಟೆ ಕಿಚ್ಚು, ಆ ಥರದ್ದು ಇದಾವೆ, ನಡೆದಿದೆ, ಇವೆಲ್ಲ ನಡೆದಿದೆ. ನೀವು ಹೇಳಿದ್ರೆ ಸುದೀಪ್ ಅವ್ರಿಗೆ ಸ್ಟೈಲಿಶ್ ಆಗಿ ಬರಿತೀವಿ. ಹೌದು. ಹೆಂಗೆ ಸರ್ ಸ್ಟೈಲಿಶ್ ಅಂದರೆ? ಒಂಚೂರು ಸುದೀಪ್ ಅವ್ರ ನೀವು ಆಟಿಟ್ಯೂಡ್, ಹಲ್ಲೋ ಹಲ್ಲೋ ಹಲ್ಲೋ, ನಿನ್ ಹಿಂದೆ ಸುತ್ತುವ ನೌಕರಿ ನಂಗೀಗ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ತೆಳ್ಳಗೆ ಬೆಳ್ಳಗೆ ಇದ್ದಾನೆ, ಯುದ್ಧಕ್ಕೆ ನಿಂತರೆ ಮದ್ದಾನೆ, ಇವನು ಅಂದ್ರೆ ನನಗೆ ಪ್ರಾಣಾನೇ. ಕಂಚಿನ ಕಂಠದಿ ಬೈತ. ಸುದೀಪ್ ಅಂತ ಗೊತ್ತಾದಾಗಲೇ ನಾವು ಬರೀ ಹೌದು. ಕಂಚಿನ ಕಂಠದಿ ಬೈತಾನೆ. ಇವ್ರು ಆಲ್ರೆಡಿ ಕಟ್ಔಟ್ ಮಾಡಿದ್ರು. ಹಿಟ್ ಔಟ್ ಆರ್ ಗೆಟ್ ಔಟ್, ಆಲ್ರೆಡಿ ಕಟ್ ಔಟ್. ಒಬ್ಬೊಬ್ಬ ಹೀರೋದು ಒಂದೊಂದು ಇಮೇಜು ಒಂಥರ ಕ್ಯಾರಿ ಆಗಿರುತ್ತೆ, ಅದನ್ನ ಫ್ರೇಮ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗಣೇಶ್ ಅವ್ರಿಗೆ ಬರೀಬೇಕು ಅಂದಾಗ ತುಂಬ ಭಾವನಾತ್ಮಕ, ಯಾಕಂದರೆ ಅವ್ರ ಮುಖದಲ್ಲೇ ಅದನ್ನು ಅಭಿನಯಿಸ್ತಾರೆ ಅಲ್ವಾ. ಬೊಗಸೆಲಿ ಹಿಡಿದು ನಿನ್ನ ಮುದ್ದಾದ ಈ ಮಗವನ್ನ ನೋಡುತ್ತಾ ಹಾಗೆ ಕಣ್ಣಲ್ಲೇ ಅದು ಗಣೇಶ್ ಅವರು ಹಂಗೆ ಬರುತ್ತೆ ನಮಗೆ. ಈಗ ಇನ್ನೊಬ್ರು ಯಾರೋ ತುಂಬ ಯಂಗ್ ಹುಡುಗ ಅಂದರೆ ಅಷ್ಟೆಲ್ಲ ನಾವು ಬರೆಯೋಕೆ ಹೋಗ್ಬಾರ್ದು. ಅದೇನೋ ಅವ್ನು ತುಂಟಾಟ. ಈಗ ಫಾರ್ ಎಕ್ಸಾಂಪಲ್ ಜೋಶಲ್ಲಿ ನಾನು ಬರೆದಾಗ ಎಲ್ಲ ಹೊಸ ಹುಡುಗ. ಹಾಡಿನ ಸಕ್ಸಸ್ ಹಿಂದೆ ಇದು ಒಂದು ಕಾರಣ ಇರುತ್ತೆ, ತುಂಬ ಇರುತ್ತೆ. ಹೌದು. ಯಾವ ಕಲಾವಿದನಿಗೆ ಯಾವ ಥರದ ಲೈನ್ಸ್ ಇದ್ದರೆ ಆಡಿಯನ್ಸ್ ಫೀಲ್ ಮಾಡ್ತಾರೆ ಅಂತ. ಕನೆಕ್ಟ್ ಆಗಬೇಕು. ಈಗ ದರ್ಶನ್ ಅಂದರೆ, ಅಪ್ಪು ಅವರು ಅಂದರೆ ಬೇರೆ ಥರನೇ ಹಾಡುಗಳು ಇರುತ್ತೆ. ಏ ಪಾರು ಹೇಳೆ ಪಾರು ಅಂತ ಅಪ್ಪು ಅವ್ರಿಗೆ ಬರೆದ್ರೆ ಚಂದ. ಒಬ್ಬೊಬ್ರದ್ದು ಒಂದೊಂದು ಪ್ಯಾಟರ್ನ್. ಇನ್ನೊಂದು ಸೆಗ್ಮೆಂಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಸರ್. ನಿಮ್ಮ ಪೂರ್ತಿ ಹೆಸರು? ವಿ ನಾಗೇಂದ್ರ ಪ್ರಸಾದ್. KH ಕವಿರಾಜ್. ಹುಟ್ಟಿದ ಊರು? ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಇಜ್ಜಿಲಘಟ್ಟ ಅನ್ನುವ ಗ್ರಾಮ. ನಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಯಡೂರು ಅನ್ನೋ ಗ್ರಾಮ. ಯಡೂರು ಹೆಬ್ಳಬೈಲ್ ಅಂತೀವಿ. ಡೇಟ್ ಆಫ್ ಬರ್ತು ಸರ್? 3/12. ಹೆಣ್ಮಕ್ಳು ಕ್ಯಾಟಗರಿಗೆ ಹೋಗ್ಬಿಟ್ರಿ, ಇಯರ್ ಹೇಳಲ್ಲ ಅಂತ. ನೀವು ಮೊನ್ನೆ ಷಷ್ಠಿ ಪೂರ್ತಿ ಮಾಡ್ಕೊಂಡಿದ್ದು ಗೊತ್ತು. ನೀವು ಸರ್? ನಂದು ಆ್ಯಕ್ಚುಲಿ 11/8/79, ಬಟ್ ರೆಕಾರ್ಡಲ್ಲಿ ಬೇರೆ. ನಾನೊಂಥರ ಸಿದ್ದರಾಮಯ್ಯ ಅವ್ರ ಥರ 1ನೇ ಕ್ಲಾಸ್ ಓದಿ ಡೈರೆಕ್ಟ್ 3ನೇ ಕ್ಲಾಸಿಗೆ ಬಂದಿದ್ದೆ. ಮುಂದಕ್ಕೆ ಮುಖ್ಯಮಂತ್ರಿ ಬಗ್ಗೆ ಇದೆ ನಿಮಗೆ? ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡೋಣ ಯಾರು ಅದನ್ನು ಕೌಂಟ್ ಮಾಡಿ ಕನೆಕ್ಟ್ ಮಾಡಿದ್ರೆ ನೋಡೋಣ. ನಿಮಗೆ CM ಇಂಟರ್ವ್ಯೂ ಮಾಡೋ ಥರ ಆಗಲಿ ಮುಂದೆ. ಕ್ವಾಲಿಫಿಕೇಶನ್ ಸರ್? ಇಲ್ಲ, ತುಂಬ ಟೈಮ್ ಇದೆ. ನಂದ MA ಇನ್ ಕನ್ನಡ, ಡಿಪ್ಲೊಮಾ ಥಿಯೇಟ್ರ್, ಹಂಪಿ ಯೂನಿವರ್ಸಿಟಿ, ಡಾಕ್ಟರ್ ಆಫ್ ಲಿಟ್ರೇಚರ್. ನೈಸ್. ನೀವು ಸರ್? BSc ಏನೇನೋ ಮಾಡ್ಕೊಂಡು ಇಲ್ಲಿ ಬೇರೆ ಬೇಡದ ಕೆಲಸ ಎಲ್ಲ ಕೈ ಹಾಕಿ, ಬಟ್ BSc ಅಷ್ಟು ಸಿಂಪಲ್ ಆಗಿರೋದು ಬಿಟ್ಟು ಏನೇನೋ ಮಾಡ್ಕೊಂಡು ಬಂದಿರ. ಸುಮ್ಮನೆ ಇರೋಕ್ಕಾಗಲ್ಲ ನನಗೆ. ಈಗ LLB ಕಟ್ತಾ ಇದ್ದೀನಿ. ಹೌದಾ? ನಾನಂದ್ರೆ ಮಾಡ್ಬೇಕಂತ ಅದಂಗೆ ನೋಟ್ಸ್ ಕೊಟ್ಬಿಡಿ ಅವ್ರಿಗೆ. ಹಾಡುಗಳ ಸಂಖ್ಯೆ ಹಿಂದೆ ಮುಂದೆ ಒಂದು 3,000. ನಿಮ್ಮದು ಡಿಟೋ ಹಾಕೊಳ್ಳ? ನಮ್ದು ಇಲ್ಲ, ಒಂದು ಅದೇನೋ ಒಂದು ಇದು ಸಿಂಕ್ ಇದೆ ನಮ್ಮಲ್ಲಿ. ಅವರೊಂದು 3 ವರ್ಷ ಸೀನಿಯರ್ ಆಗಿತ್ತು ಹೆಚ್ಚು ಕಮ್ಮಿ ಸಿನಿಮಾಗೆ. ಹಾಡಲ್ಲ ಸಂಖ್ಯೆಲು ಒಂದು ಅಷ್ಟೊಂದು ಎಲ್ಲದ್ರಲ್ಲೂ ಒಂದು ಚೂರು ಸೀನಿಯರ್ ಇದ್ದಾರೆ. ಅದೊಂದು 2,500 ಪ್ಲಸ್ ಸಾಕವು.
ಹವ್ಯಾಸಗಳು ಸರ್? ಓದೋದು, ಸಿನಿಮಾ. ನನಗೆ ಆರಾಮಾಗಿರೋದೇ ಒಂದು ಹವ್ಯಾಸ ನನಗೆ. ಮತ್ತು ಕ್ರಿಕೆಟು ಈಗ ಆಡೋಕ್ಕಾಗಲ್ಲ. ಮೊದಲೆಲ್ಲ ನಮ್ಮ ಅರ್ಧ ಲೈಫ್ ಕ್ರಿಕೆಟೇ. ನೀವು ಮೋಸ್ಟ್ಲಿ ನನಗೆ ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ನಾನು ಕೊಡೋ ಉತ್ತರ, ಸಮರ್ಥನೆ, ಉದಾಹರಣೆ ಎಲ್ಲವೂ ಕ್ರಿಕೆಟಿಂದನೇ ಬರುತ್ತೆ. ಕೆಲವರಿಗೆ ಕೆಲಸ ಆರಾಮಾಗಿರುತ್ತೆ, ಕೆಲವ್ರಿಗೆ ಆರಾಮಾಗಿರೋದೇ ಕೆಲಸ ಆಗ್ಬಿಡುತ್ತೆ. ಹೌದು. ಚಟಗಳು ಸರ್? ನಿಮ್ಗೆ ಯಾಕೆ ಬೇಕದು? ಓದೋದು, ಸಿನಿಮಾ ನೋಡೋದು. ಇನ್ನೊಂದ್ರೆ ನೀವು ಹೇಳ್ದಾರು ಬೀಪ್ ಹಾಕೋತೀನಿ ನಾನು. ನಿಮ್ಮದು ಸರ್? ಏನು ಅಂಥ ಚಟಗಳಂತ ಯಾವುದೂ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ಖುಷಿಯಾಗಿರೋದು, ಆರಾಮಿರೋದು. ಏನು ನಾನು ಅದೇ ಹೇಳ್ತೀನಿ, ಯಾವುದೇ ಏನೇ ಆಗು, ಏನೇ ಮಾಡು, ಎಷ್ಟೇ ಸಂಪಾದಿಸು, ಫೈನಲಿ ನೀನು ಎಷ್ಟು ಖುಷಿಯಾಗಿದ್ದೆ, ಎಷ್ಟು ತೃಪ್ತಿಯಾಗಿದ್ದೆ ಅನ್ನೋದು ಥರ ಆರಾಮಿಗಿರೋದೇ ತೃಪ್ತಿಯಾಗಿರೋದು ಚಟ ಮಾಡ್ಕೊಂಡಿದ್ದೀನಿ. ಮದುವೆ ಮಕ್ಕಳು ಇತ್ಯಾದಿ? 2 ಮಕ್ಕಳು ನನಗೆ. ಇಬ್ರು ಅಂದ್ಬಿಟ್ಟು ಗ್ಯಾಪ್ ಕೊಟ್ಟಾಗ ಭಯ ಆಗುತ್ತೆ. ಅಲ್ಲ ಅಮ್ಮ, 2 ಮಕ್ಕಳು. ಅಧಿಕೃತವಾಗಿ ಯಮುನಾ ಪ್ರಸಾದ್ ನನ್ನ ವೈಫು, ಉತ್ಸವ್ ಪ್ರಸಾದ್ ಮಗ, ದಿವಿಜ ಸ್ವರೂಪ ಮಗಳು. ನೈಸ್. ನಿಮಗೆ ಸರ್? ನನಗೆ ನನ್ನ ಹೆಂಡತಿ ಹೆಸರು ರಾಜೇಶ್ವರಿ. ನಾನು ರಾಜ, ಅವಳು ರಾಜಂಗೀಶ್ವರಿ. ಮಗಳು, ದೊಡ್ಡ ಮಗಳು ನೈಜ, ಎರಡನೇ ಮಗಳು ಗಾನ. ನೈಜ ಗಾನ, ನಿಜವಾದ ಹಾಡು. ನೋಡಿ ಸರ್, ಇವ್ರ ತಂದೆ ತಾಯಿ ಅಂತ ಇವ್ರ ಹೆಸರಲ್ಲ, ಇವ್ರ ಸೊಸೆ ಹೆಸರು ಯೋಚನೆ ಮಾಡಿ. ಅಲ್ಲ ಕರೆಕ್ಟ್. ಬಟ್ ಎಷ್ಟೇ ಲೆಫ್ಟ್ ಆದ್ರೂ ಈಶ್ವರಿ ನಾವಿಟ್ಟಿದ್ದಲ್ಲ ಅದು. ಅದೇ ಒಟ್ಟಲ್ಲಿ ಹೆಂಡತಿ ಹೆಸರು ಇಡುವ ಬೈ ನೇಚರ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಂತ್ಲಿ ಇನ್ಕಮ್ ಸರ್? ಈಗ ಸರ್ಕಾರಕ್ಕೆ ಏನೋ ತೋರಿಸೋರು ನಮ್ಮ ಇವರು ಆಡಿಟ್ರು, ನಂಗೆ ಗೊತ್ತಿಲ್ಲ. ಅವ್ರಿಗೆ ಯುವ ನಿಧಿ ಬಗ್ಗೆ ಇದೆ ರೀ. ಆರಾಮಾಗಿರೋದೇ ಕೆಲಸ ಅಂದ್ರಲ್ಲ. ಹೌದಲ್ಲ? ನಿರುದ್ಯೋಗ ಭತ್ಯೆ? ಇಲ್ಲ, ನಿರುದ್ಯೋಗ ಆರಾಮ. ಅದು ಉದ್ಯೋಗದ ಆರಾಮ, ಕೆಲಸದ ನಡುವೆನೂ ಆರಾಮ, ಟೆನ್ಷನ್ ತಗೊಳ್ತಾ ಇರೋದು ಅಷ್ಟೇ. ಕೆಲಸ ನಾವು ಮಾಡೋ ಕೆಲಸ ಇಷ್ಟಪಟ್ಟರೆ ಅದೇನು ಕಷ್ಟ ಅಲ್ವಂತ, ಯಾವಾಗಲೂ ಆರಾಮಂತ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಸಕ್ಸಸ್ ಅನ್ನೋದು ಯಾವುದು ಅಂದರೆ ನಿನಗೆ ಇಷ್ಟವಾದ ಕೆಲಸವನ್ನು ನೀನು ಮಾಡುವುದೇ ಸಕ್ಸಸ್. ಎಕ್ಸಾಕ್ಟ್ಲಿ. ಇಷ್ಟವಾದ ಕೆಲಸವನ್ನು ನೀನು ಮಾಡುವುದೇ ಸಕ್ಸಸ್. ಎಕ್ಸಾಕ್ಟ್ಲಿ, ಹೌದು. ದುಡ್ಡುಗಳು ಕೆಲವೊಬ್ರು ಪೇಮೆಂಟ್ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ದುಡ್ಡುಗೆಲ್ಲ ಏನು ಕಷ್ಟ ಆಗ್ತಿಲ್ವ ನಿಮಗೆ? ಇಲ್ಲ, ನನಗೆ ಪೇಮೆಂಟ್ ಸಮಸ್ಯೆ ಆಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕು. ನನಗೆ ಸಿನಿಮಾನೇ ಕೇಕ್ ಜಾಸ್ತಿ ಕೊಡ್ತಿಲ್ಲ ಅಂತ ಸಮಸ್ಯೆ ಅಷ್ಟೇ. ಬಟ್ ಎಲ್ಲರಿಗೂ ಜೀವನದಲ್ಲಿ ಹಣ ಅನ್ನೋದು ಒಂದು ಸ್ವಲ್ಪ ಕಷ್ಟದ ವಿಚಾರ. ಹೇಳಿದ್ರಿ ಕೆಲಸ ಆರಾಮಾಗಿದೆ ಅಂತ. ಕೆಲವ್ರಿಗೆ ಆರಾಮಾಗಿರೋದೇ ಕೆಲಸ ಆಗ್ಬಿಟ್ಟಿರುತ್ತೆ, ಕೆಲವ್ರಿಗೆ ಕೆಲಸ ಆರಾಮಾಗಿರುತ್ತೆ. ಇತ್ತೀಚೆಗೆ ಲೇ ಆಫ್ಗಳು ಬೇರೆ ಆಗ್ತಾ ಇದೆ. ಮತ್ತೆ ಕೆಲವ್ರಿಗೆ ಮನೆ ಕಟ್ಟೋ ಆಸೆ ಇದೆ, ಲೋನ್ ಎಲ್ಲಿ ತಗೋಬೇಕು ಅಂತ ಗೊತ್ತಿಲ್ಲ. ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವರ ಸ್ಪೆಷಾಲಿಟಿ ಏನಂದ್ರೆ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ಗಳನ್ನ ಕೊಡ್ತಾರೆ. GST ITR ಫೈಲ್ಸ್ಗಳು ಕರೆಕ್ಟ್ ಆಗಿದ್ರೆ ನಿಮಗೆ ಲೋನ್ಗಳು ತುಂಬಾ ಈಸಿಯಾಗಿ ಸಿಗುತ್ತೆ. ಇವ್ರ ಹತ್ರ 100+ ಬ್ಯಾಂಕ್ಗಳ ಟೈಅಪ್ ಇದೆ. ಜೊತೆಗೆ 20+ ವೆರೈಟೀಸ್ ಆಫ್ ಲೋನ್ಗಳನ್ನ ಕೊಡ್ತಾರೆ, ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನ್. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಕೆ ರೆಡಿ ಏನಾದರೂ ಇದ್ರೆ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಜಸ್ಟ್ 3 to 4 ಡೇಸಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಸಬ್ಜೆಕ್ಟ್ ಟು ಸಿಬಿಲ್ ಸ್ಕೋರ್. ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇಲ್ಲಿ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಅವ್ರಿಗೆ ನೀವು ಬರ್ತಿದ್ದೀರಾ ಅಂತ ಹೇಳಿದಕ್ಕೆ ವಿಶೇಷವಾಗಿ ಕಸ್ಟಮೈಸ್ ಮಾಡಿ ಒಂದು ಗಿಫ್ಟ್ ಕೊಟ್ಟು ಕಳಿಸಿ. ದುಡ್ಡೇನು ಕೊಟ್ಟಿದ್ದೀರಾ? ಲೋನ್ ಕೊಟ್ಬಿಟ್ಟು. ದುಡ್ಡಾ ಸರ್? ಗೊತ್ತಿಲ್ಲ, ದುಡ್ಡು ಕೇಳಿದೆ ನಾನು. ಸೊ ಅದಕ್ಕೆ ಅವರು ಇಲ್ಲ ಕಸ್ಟಮೈಸ್ ಮಾಡಿ ಒಂದು ಗಿಫ್ಟು ಕೊಟ್ಟಿದ್ದೀವಿ ನಿಮಗೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ ಯು. ಚೆನ್ನಾಗಿದೆ. ಪೆನ್ ಮೇಲೂ ಹೆಸರು ಹಾಕಿದ್ದಾರೆ, ಡೈರಿ ಮೇಲೂ ಹೆಸರು ಹಾಕಿದ್ದಾರೆ. ಚೆನ್ನಾಗಿದೆ. ಒಂದು ಸಿನಿಮಾಗೆ ಬರೆದು ಓಕೆ ಆಗಿಲ್ಲದೆ ಇರೋ ಲೈನ್ನ ಬೇರೆ ಸಿನಿಮಾಗೆ ಬರೆದು ಪೇಮೆಂಟ್ ತೊಗೊಂಡಿದ್ದೀವಿ. ಮಾಡ್ತೀವಿ. ಸಾಲುತ್ತಿಲ್ಲವೇ ಕಕ್ಕದಲ್ಲಿ ಕೂರಿಸ್ಬಿಟ್ಟಿದ್ದೀರಾ ನೀವು. ಏ ಪಾಪ ಅದು. ಈ ಒಂಚೂರು ಬೆಂಕಿ ಹಚ್ಚೋಣ. ಅವ್ರು ಬರ್ದಿರೋ ಯಾವ ಹಾಡು ಇಷ್ಟ ಇಲ್ಲ, ಯಾಕೆ ಹಿಂಗೆ ಬರ್ದ್ಬಿಟ್ರು ಅವರು ಅಂತ. ಯಾವ ಹಾಡು ಇಷ್ಟ ಇಲ್ಲ? ನಮ್ಮಲ್ಲಿ ಎಷ್ಟು ಋತು ಇದೆ ಸರ್? 6 ಋತು ಇದೆ. ನಮ್ಮ ಅಣ್ಣ ಬಂಡು ಋತು 7 ಭೂಮಿಯ ಮೇಲೆ, ಋತು 7 ಭೂಮಿಯ ಮೇಲೆ, ಪ್ರಣಯಾನೆ 8ನೇ ಓಲೆ. ಹಿಂಗೆ ಸರ್ ನಾವು ಬರ್ದಿರೋ ಇನ್ನೂ ಎಷ್ಟೋ ಹಾಡುಗಳಿಗೆ ದುಡ್ಡೇ ಬಂದಿಲ್ಲ. ತುಂಬ ಕಮ್ಮಿ ಆ್ಯಕ್ಚುಲಿ. ಎಸ್ ಬಟ್ ತುಂಬ ಕಮ್ಮಿ. ತುಂಬ ಕಮ್ಮಿ. ನೀವು ಕಿತ್ಕೊಳ್ಳೋರ್ಗು ಬಿಡಲ್ಲ ಅಂತನಾ ಇದು ಹೆಂಗೆ ಸರ್? ಇಲ್ಲ, ಯಾರ್ಯಾರು ದುಡ್ಡು ಕೊಟ್ಟಿಲ್ಲ ಅಂತ ನಮಗೆ ನೆನಪಿದೆ. ನನಗಂತೂ ನೆನಪಿದೆ. ನಾನು ಧೈರ್ಯವಾಗಿ ಒಂದಿಬ್ಬರು ಹೆಸರು ಹೇಳ್ತೀನಿ.
ಈಗ ಕೆಲವೊಂದು ಮಧ್ಯದ ಸಾಲುಗಳು ಹೇಳ್ತೀನಿ ಯಾವುದು ಅಂತ ಹೇಳ್ಬೇಕು. ಯಾರು ಫಸ್ಟ್ ಹೇಳ್ತೀರಾ ನೋಡೋಣ. ಹಂಗೆ ಬೇರೆ ಇದೆಯಾ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.